ಬೇಸಿಕ್ಲಿ ನಂದು ಮಲೆನಾಡು, ಅದರಲ್ಲೂ ಸಾಗರ, ಜೋಗ್ ಫಾಲ್ಸ್, ಕೂಗಳತೆ ದೂರದಲ್ಲಿದೆ. ಆ್ಯಕ್ಚುಲಿ ನಾನು SSLC ಡ್ರಾಪ್ ಔಟ್ ಫೇಲ್ಯೂರ್ ಆಗಿದೆ. ನಾನು ಬೇಕಾದಷ್ಟು ಬಿಸ್ನೆಸ್ಸು ಇದು ಮಾಡಿದ್ದೀನಿ. ಮೋಸ್ಟ್ಲಿ ಪಾಡ್ಕಾಸ್ಟ್ ಅದೇ ಆಗೋಗುತ್ತೆ. ನಾನು ದಶಾವತಾರ ಅಲ್ಲ, ಎಷ್ಟೋ ಅವತಾರ ಆಗೋಗಿದೆ. ಅದು ಏನು ಅಂತಂದರೆ ಅದೆಲ್ಲ ಲರ್ನಿಂಗ್ ಆಗಿ ತಗೊಂಡಿರೋದು. ಪ್ಲ್ಯಾನ್ ಅನ್ನೋದು 5% ಇರುತ್ತೆ, ಎಕ್ಸಿಕ್ಯೂಷನ್ ಆ್ಯಕ್ಚುಲಿ 95% ಇರುತ್ತೆ. ಆ 95%ನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. 5% ಅದರಲ್ಲಿ ಏನೋ ಇದಾದರೂ ನಾವು ಸ್ಟ್ರಕ್ಚರ್ ಬಿಲ್ಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಅದರಲ್ಲಿರುತ್ತೆ. ಅದನ್ನು ಆ ಪ್ರೋಸೆಸ್ಸನ್ನು ಸೆಟ್ ಮಾಡಿ. ಮಲೆನಾಡಲ್ಲಿ ಏನೇ ಬೆಳೆದ್ರೂ ಅದು ನೀವು ಮಾರ್ಕೆಟಲ್ಲಿ ಬೇರೆ ಯಾವುದೋ ಕ್ರಾಪಿಗೆ ಕಂಪೇರ್ ಮಾಡಿದ್ರೆ ಅಥವಾ ಫುಡ್ಡಿಗೆ ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಕಾರ್ತಿಕ್ ಈಗ ನಮ್ಮ ತಮಿಳಿ ಮನೆ ಪಾರ್ಟ್ನರು ಪರಿಚಯ ಆದರು. ಚಿಕ್ಕದಾಗಿತ್ತು ನಮ್ಮ ಮನೆ ಮಾಡಿ ಮೇಲೆ ನಾವೇ ಎಲ್ಲ ತುದಿ ಕಾಲಲ್ಲಿ ಕೂತ್ಕೊಂಡು ಪ್ಯಾಕ್ ಮಾಡ್ತಿದ್ವಿ. ಆ ಕೊರೋನಾ ಟೈಮಲ್ಲೇ ಹೆಚ್ಚು ಕಮ್ಮಿ ಒಂದು 60,000-70,000 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ವಿ. ಲೈಸೆನ್ಸ್ ಎಲ್ಲಿ ಸಿಗುತ್ತೆ, FSSAI ಅಂದರೆ ಏನು, ನಮ್ಮದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಗಿರೋದಕ್ಕಾಗಿ ಬಿಸ್ನೆಸ್ ಟಚ್ಚೇ ಇಲ್ಲ. ನಮ್ಮ JP ನಗರದಲ್ಲಿ 2024 ನಾವು ತಮಿಳಿ ಮನೆನ ಅಧಿಕೃತವಾಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಚಾಲೆಂಜಸ್ ಏನಿತ್ತು ಅಂತಂದರೆ, ಅವಾಗ ತಮಿಳಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಜನಕ್ಕೆ ಹೆಂಗೆ ಅದನ್ನು ತಲುಪಿಸೋದು? ತಂಬಳಿ ಅಂದರೆ ಅರ್ಥ ಎಲ್ಲ ಗೊತ್ತಿರೋದಕ್ಕಿಂತ ಮುಂಚೆ ಅವನಿಗೆ ತಂಬಳಿ ಹೇಳೋಕ್ಕೆ ಬರಲ್ಲ ಅಂತ ಎಂಪ್ಲಾಯ್ ಇಟ್ಕೊಂಡು ನಾವು ವರ್ಕ್ ಮಾಡಿದ್ವಿ. ಗೋಲ್ ಇಟ್ಕೊಂಡಿದ್ವಿ, ಖಂಡಿತ ಹಾಗೇ ಆಗುತ್ತೆ ಅಂತ. ಯಾಕೆಂತಂದರೆ ಇಷ್ಟು ಕ್ಲೀನ್ ಫುಡ್ಡು ಅಥವಾ ಇಷ್ಟು ಹೆಲ್ತಿ ಎಲ್ಲೂ ಇಲ್ಲ, ತಂಬಳಿ ಅಂತ ಹೆಲ್ದಿ. ಮತ್ತು RR ನಗರ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ BDA ಕಾಂಪ್ಲೆಕ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಜನ ಇದನ್ನು ಅಕ್ಸೆಪ್ಟ್ ಮಾಡಿದ್ವಿ. 3+ ವೆರೈಟೀಸ್ ಇದೆ ನಮ್ಮಲ್ಲಿ. ಎವ್ರಿ ಡೇ ಒಂದು 6 to 10 ವೆರೈಟೀಸ್ ತಂಬಳಿನ ಮಾಡ್ತೀವಿ. ಅಂದರೆ ಅವೈಲಬಲ್ ಯಾವುದ್ಯಾವುದಿದೆ, ಸೀಸನ್ ವೈಸ್ ಇರುತ್ತೆ. ಆ್ಯಕ್ಚುಲಿ ಡ್ರಿಂಕ್ಸ್ ಮಾಡಿದವರಿಗೆ ನೆಕ್ಸ್ಟ್ ಡೇ ಬೆಟರ್ ರೆಮಿಡಿ. ಸೊ ಇದನ್ನೆಲ್ಲ ನಾವು ಅಥೆಂಟಿಕ್ಕಾಗಿ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಇದನ್ನೆಲ್ಲ ತಿಳ್ಕೊಂಡು ಅದೇ ಪ್ರಕಾರ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು SSLC ಡ್ರಾಪ್ ಔಟ್. ಸೊ ನಾನೇ ಮಾಡ್ತೀನಿ ಅಂತಂದಮೇಲೆ ಆ್ಯಕ್ಚುಲಿ ಇವಾಗಿನ ಎಜುಕೇಷನ್ ಲೆವೆಲಲ್ಲಿ ಎಲ್ಲ ತಿಳ್ಕೊಂಡೇ ಬಂದಿರ್ತೀರ, ಎಲ್ಲ ಮಾಡ್ಕೊಂಡೇ ಬಂದಿರ್ತಾರೆ, ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡೇ ಬಂದಿರ್ತಾರೆ. ಒಂದು ಯೂನಿಕ್ ಕಾನ್ಸೆಪ್ಟ್ ತಂದು ಇಲ್ಲಿ 100% ಕ್ಲಿಕ್ ಮಾಡ್ಬೋದು. ನಮಸ್ಕಾರ ಮಹಾಜನಗಳೇ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಬಿಸ್ನೆಸ್. ಇವತ್ತು ನಮ್ಮ ಸ್ಟುಡಿಯೋಲಿ ತಂಬುಳಿಯ ಘಮ ಘಮ, ಮಲೆನಾಡಿನ ಸೊಗಡು ಇವತ್ತು ನಮ್ಮ ಸ್ಟುಡಿಯೋಗೆ ವಾಕಿನ್ ಆಗಿದೆ. ತಂಬುಳಿ ಮನೆ ಚೈನ್ ಆಫ್ ರೆಸ್ಟೋರೆಂಟಿನ ಇನ್ನೊಂದು ಆಧಾರ ಸ್ತಂಭ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ. ಪ್ರಶಾಂತ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಪ್ರಶಾಂತ್ ಅವರೇ, ನಿಮ್ಮ ಬಗ್ಗೆ ನಾನು ರಿಸರ್ಚ್ ಮಾಡ್ತಿರ್ಬೇಕಾರೆ ಪ್ರಬಲವಾಗಿ ನಮಗೆ ಕಾಣಿಸೋದೇನು ಅಂತಂದರೆ, ನೀವು ಮಣ್ಣಿನ ಮಗ. ಕರೆಕ್ಟ್. ಮಣ್ಣಿನಿಂದ ಬಂದು ಇವತ್ತು ಒಂದು ಕಾರ್ಪೊರೇಟ್ ಲೆವೆಲ್ಗೆ ನಡೀತಾ ಇರುವಂಥ ಒಂದು ಚೈನ್ ಆಫ್ ರೆಸ್ಟೋರೆಂಟ್ಸ್ಗೆ ಫೌಂಡರ್ ಆಗಿದ್ದೀರಿ. ನಿಮ್ಮ ಲಿಂಕ್ಡ್ಇನ್ ಬಯೋ ಕೂಡ ಹೇಳುತ್ತೆ ದಟ್ ಯು ಆರ್ ಎ ಫಾರ್ಮರ್ ಅಟ್ ಹಾರ್ಟ್. ನಿಮ್ಮ ಜರ್ನಿ ಬಗ್ಗೆ ಹೇಳಿ, ಹೇಗೆ ಶುರುವಾಯಿತು ಈ ತಂಬುಳಿಯ ನಂಟು, ಹೆಂಗೆ ಶುರುವಾಯಿತು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ತಿಳ್ಕೊಳ್ಳೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ. ಬೇಸಿಕ್ಲಿ ನಂದು ಮಲೆನಾಡು, ಅದರಲ್ಲೂ ಸಾಗರ, ಜೋಗ್ ಫಾಲ್ಸ್, ಕೂಗಳತೆ ದೂರದಲ್ಲಿದೆ. ಸೊ ಆ ಥರ ತಲವಾಟ ಅಂತ ನಂದು ಹುಟ್ಟಿದ ಊರು. ಸೊ ಚಿಕ್ಕ ವಿಲೇಜು, ಒಂದು 8-10 ಮನೆ ಇರೋ ಕೇರಿ. ಸೊ ಫಾರ್ಮರ್ ಕುಟುಂಬದಲ್ಲಿ ಬೆಳೆದಿರೋದು. ಬೇಸಿಕ್ ಆ್ಯಕ್ಚುಲಿ ನಂದು SSLC ಡ್ರಾಪ್ ಔಟ್. ಓಕೆ, ಸೊ ಇಂಟ್ರೆಸ್ಟಿಂಗ್. ಹಾಂ, ಆ್ಯಕ್ಚುಲಿ ಹೆಂಗೆ ಅಂತಂದರೆ ಇನಿಷಿಯಲ್ ಡೇಸಿಂದ ಅಂದರೆ ನಮಗೆ ಓದು ಅಂತ ಹೇಳೋರು ಯಾರೂ ಇರಲಿಲ್ಲ. ಅವಾಗ ಆಟ ಪಾಠ ಇದೇ ಭಾಳ ಇಂಟ್ರೆಸ್ಟಿಂಗ್ ಆಗೋಗಿತ್ತು ನಮಗೆ. ಕ್ರಿಕೆಟ್ ಇತ್ತು, ಅದಿತ್ತು, ಇದಿತ್ತು ಅಂತ ಆಲ್ಮೋಸ್ಟ್ ಅಲ್ಲಿ ನೇಚರಲ್ಲೇ ಬೆಳೆದ್ಬಿಟ್ವಿ. ಸೊ ಆಮೇಲೆ ನಾವು ಬೆಳೀತಾ ಬಂದಂಗೆ ನಾನು ತುಂಬ ಚಿಕ್ಕ ಏಜ್ದಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಓಕೆ. ಬಿಸ್ನೆಸ್ ಅಂದರೆ ಅಡಿಕೆ ಆಗಿರ್ಬೋದು, ಅಲ್ಲಿ ಗೋಡಂಬಿ ಬೆಳೀತಿತ್ತು, ಅದು ಚಿಕ್ಕ ಪುಟ್ಟದು, ನಾನು ದೊಡ್ಡ ಇದು ಅಂತಲ್ಲ. ಆಮೇಲೆ ನೆಕ್ಸ್ಟ್ ಹೋಗ್ತಾ ತುಂಬ ಆಪರ್ಚುನಿಟಿ ಇದೆ ಅಲ್ಲಿ. ಅರೇಕ ಟ್ರೇಡಿಂಗ್ ಮಾಡಿದೆ ನಾನು, ತುಂಬ ಬಲ್ಕಲ್ಲಿ ಮಂಡಿ ಥರನೂ ಇಟ್ಟು ಎಲ್ಲದನ್ನು ಮಾಡಿದೆ. ಸೊ ಇದು ಹೋದ ತಕ್ಷಣ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಇದೆ ಲೇಬರ್ದು. ಸೊ ಅದಕ್ಕಾಗಿ ಏನಾದ್ರು ಸ್ವಿಚ್ ಮಾಡೋಣ ಅಂತ ಅಷ್ಟೊತ್ತಿಗೆ ಆ್ಯಕ್ಚುಲಿ ನಾನು ಬೇರೆ ಏನಾದ್ರು ಮಾಡೋಣ ಅಂತ ಅನ್ಕೋತಾ ಇದ್ದೆ. ಆ ಟೈಮಲ್ಲಿ ನಮ್ಮ ಮಲೆನಾಡನ್ನ ಲಾಸ್ಟ್ ಹಳ್ಳಿ ಅಂತ ಹೇಳ್ಬೋದು, ಉತ್ತರ ಕನ್ನಡ ಬಾರ್ಡರ್ ಆಗತ್ತೆ ಅದು, ಕಲ್ಗಾರ್ ಅಂತ.
ಅಲ್ಲಿ ಚೆನ್ನೈ ಒಬ್ಬರಿಗೆ ನಾನು ಒಂದು ಜಮೀನು ಕೊಡಿಸಿದೆ. ಓಕೆ. ಸೊ ಅಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಅವ್ರ ಜಮೀನು ಯಾವುದೇ ಕಮರ್ಷಿಯಲ್ ಟಚ್ ಇಲ್ಲದೆ ಹ್ಮ್. ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ವೆಸ್ಟರ್ನ್ ಘಾಟಲ್ಲಿ ಬೇಕಾದಷ್ಟು ವೆರೈಟಿ ಮರ ಗಿಡ ಎಲ್ಲ ಇದೆ. ಹ್ಮ್. ಸೊ ಅದನ್ನು ಉಳಿಸೋ ದೃಷ್ಟಿಯಿಂದ ನಾವು ಫಸ್ಟ್ ಫೆನ್ಸ್ ಹಾಕಿದ್ವಿ. ಓಕೆ. ಆಮೇಲೆ ನಮ್ಗೆ ಬೇಕಾದ ಮನೆಗಳನ್ನು ಕಟ್ಕೊಂಡ್ವಿ, ಅಂದರೆ ಅಲ್ಲಿ ಉಳಿಯೋಕ್ಕೆ. ಹ್ಮ್. ಸೊ ಫೆನ್ಸ್ ಹಾಕಿದ್ರಿಂದ ಹಕ್ಕಿಗಳು ಬಂತು, ಅದರಿಂದ ಬೀಜ ಪ್ರಸಾರ ಆಯಿತು, ಹ್ಮ್. ನ್ಯಾಚುರಲ್ ಗ್ರೋತ್ ಆಯಿತು. ಹ್ಮ್. ಗಿಡ ಮರ ಎಲ್ಲ ನಾವು ನೆಟ್ವಿ, ಹಣ್ಣಿನ ಗಿಡ, ಇದು ಔಷಧಿ ಗಿಡ ಎಲ್ಲ ನೆಟ್ಟಿದ್ವಿ. ಇವಾಗ ಫುಲ್ ದೊಡ್ಡ ಕಾಡು ಥರ ಆಯಿತು. ಓಕೆ. ಸೊ ಅದ್ರ ಜೊತೆಗೆ ಬೇರೆ ಏನಾದರೂ ಅಪಾರ್ಚುನಿಟಿ ಹುಡ್ಕೋಣ ಅಂತ ನೋಡ್ತಾ ಇರಬೇಕಿದ್ರೆ ನನಗೆ ಕಾರ್ತಿಕ್, ಈಗ ನಮ್ಮ ತಮಿಳಿ ಮನೆ ಪಾರ್ಟ್ನರು ಪರಿಚಯ ಆದರು. ಹ್ಮ್. ಹತ್ತತ್ರ ಊರು. ಸೊ ಅವರು ಇಲ್ಲಿ ಡಾಯಿಶ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ರು. ಕೊರೋನಾ ಸೆಕೆಂಡ್ ವೇವ್ಸಲ್ಲಿ ನಮ್ಮದು ಮುಖಾಮುಖಿ ಆಯಿತು. ಅದು ಇದು ಇಲ್ಲ, ನಂಗೆ ಹಿಂಗೆ ಇಂಟ್ರೆಸ್ಟ್ ಇದೆ ಅಂತ. ಸರಿ, ಜಸ್ಟು ಏನಾದ್ರು ಮಾಡೋಣ ಅಂತ ರಾ ಗ್ರ್ಯಾನ್ಯುಲ್ಸ್ ಅಂತ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಹ್ಮ್. ಸೊ 2021 ಅದಕ್ಕಿಂತ ಮುಂಚೆ ಒಂದು 6-3 ತಿಂಗಳ ನಾವೇನು ಮಾಡ್ಬೋದು ಅದು ಇದು ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಆಮೇಲೆ ಅದಕ್ಕೆ ಹೋಮ್ವರ್ಕ್ ಮಾಡಿಕೊಂಡು ಇಳಿದ್ವಿ. ಜಸ್ಟು ನಂದು ಆ್ಯಕ್ಚುಲಿ ಫಾರ್ಮಿಂಗ್ ಜೊತೆಗೆ ಬೀ ಕೀಪಿಂಗ್ ಇತ್ತು. ಹ್ಮ್. ಓಕೆ. ಬೀ ಕೀಪಿಂಗಲ್ಲಿ ಎಕ್ಸ್ಪರ್ಟ್ ಇದ್ದೆ. ಸೊ ಅದಕ್ಕಾಗಿ ನನ್ನ ನೆಟ್ವರ್ಕಲ್ಲಿ ಬಳಸ್ಕೊಂಡು ಹನಿ ಎಲ್ಲ ಪ್ರೊಕ್ಯೂರ್ ಮಾಡಿ, ಹನಿ ಆಮೇಲೆ ನಮ್ಮಲ್ಲಿ ರೆಡ್ ರೈಸು ತುಂಬ ಬೆಟರ್. ಹಶಿಡಿ ಅಂತ ಒಂದು ರೆಡ್ ರೈಸ್ ಇದೆ. ಹ್ಮ್. ಅದನ್ನು ನಾವು 2 ಮಾರ್ಕೆಟ್ ಸ್ಟಾರ್ಟ್ ಮಾಡೋಣ ಅಂತ. ಅದ್ರ ಜೊತೆಗೆ ನಮ್ಮಲ್ಲಿ ಪುನರ್ಪುಳಿ ಗೊತ್ತಲ್ಲ, ಕೋಕಮ್ ಅಂತ, ಆ ಥರದ್ದು ಒಂದಷ್ಟು ಪ್ರಾಡಕ್ಟ್ ಇಟ್ಕೊಂಡು ಪ್ರಾಡಕ್ಟ್ ಬೇಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕದಾಗಿತ್ತು, ನಮ್ಮ ಮನೆ ಮಾಡಿ ಮೇಲೆ ನಾವೇ ಎಲ್ಲ ತುದಿ ಕಾಲಲ್ಲಿ ಕೂತ್ಕೊಂಡು ಪ್ಯಾಕ್ ಮಾಡ್ತಿದ್ವಿ. ಹ್ಮ್. ಆಮೇಲೆ ಬಾಟಲ್ಸು ಅಥವಾ ಅದಕ್ಕೆ ಬೇಕಾಗಿರೋ ಪ್ಯಾಕಿಂಗ್ ಮಟೀರಿಯಲ್ಲು ಯಾವುದು ಎಲ್ಲಿ ಸಿಗುತ್ತೆ ಏನು ಗೊತ್ತಿರಲಿಲ್ಲ. ಅಂಥ ಸಿಚುವೇಷನ್ನಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿ ಆ ಕೊರೋನಾ ಟೈಮಲ್ಲೇ ಹೆಚ್ಚು ಕಮ್ಮಿ ಒಂದು 60,000-70,000 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ವಿ ಹ್ಮ್. ತಿಳ್ಕೊಳ್ಳೋಕ್ಕೆ. ಲೈಸೆನ್ಸ್ ಎಲ್ಲಿ ಸಿಗತ್ತೆ, FSSAI ಅಂದರೆ ಏನು, ನಮ್ಮದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಗಿರೋದಕ್ಕಾಗಿ ಬಿಸ್ನೆಸ್ ಟಚ್ಚೇ ಇಲ್ಲ ನಮಗೆ. ಹ್ಮ್. ಅರ್ಥ ಆಯ್ತು. ಸೊ ಆ ಇದರಲ್ಲಿ ಯಾರು ಹಿಂಗೆ ಮಾಡು ಅಂತ ಹೇಳಲ್ಲ, ಯಾಕೆಂದರೆ ನಿಂಗೆ ಯಾಕೆ ಬೇಕಿತ್ತು ಅಂತ ಹೇಳೋರೇ ಇಲ್ಲ. ಸೊ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸರಿ ಇದೆ ತಾನೇ ನೀನು ಇವಾಗ. ನಾನು ಆ್ಯಕ್ಚುಲಿ ಅಲ್ಲಿ ಯಾವುದೇ ಕಮರ್ಷಿಯಲ್ ಟಚ್ ಇಲ್ಲದೆ ಆರಾಮಾಗೇ ಇದ್ದೆ, ಕಂಫರ್ಟ್ ಝೋನ್ ಅಂತ ಹೇಳ್ಬೋದು. ಸೊ ಅದರಿಂದ ಆಚೆ ಬಂದ ನಂತರ ಆ್ಯಕ್ಚುಲಿ ನಾವು ಏನು ಮಾಡ್ತಿದ್ದೀವಿ ಅದನ್ನು ಆ್ಯಕ್ಚುಲಿ ಅಡಾಲ್ಟ್ರೇಷನ್ ಇರದೇ ಇರೋದು ಕೊಡೋಣ ಅಂತ. ಕಾರ್ತಿಕ್ಗೂ ಒಂದು ಪ್ರಾಬ್ಲಮ್ ಇತ್ತು, ತುಂಬ ಫುಡ್ ಸೆನ್ಸಿಟಿವ್ ಅವನು. ಹ್ಮ್. ಓಕೆ. ಔಟ್ಸೈಡ್ ಹೋದರೆ ಏನು ತಿಂದರೂ ಹೊಟ್ಟೆ ಅದಾಗತ್ತೆ ಇದಾಗತ್ತೆ, ಆಮೇಲೆ 2 ದಿವಸ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ಇಷ್ಟೆಲ್ಲ ಪ್ರಾಬ್ಲಮ್ ಇರಬೇಕಿದ್ರೆ ಸೊ ನಾವು ಏನು ಮಾಡ್ತಿದ್ದೀವಿ ಅದನ್ನು ನೀಟಾಗಿ ಮಾಡೋಣ, ಯಾವುದೇ ಅಡಾಲ್ಟ್ರೇಷನ್ ಇರದೆ ಹ್ಮ್. ತುಂಬ ಕ್ಲೀನ್ ಫುಡ್ ಕೊಡೋಣ ಅಂತ ಪ್ಯಾಕ್ಡ್ ಫುಡ್ಡನ್ನು ಫಸ್ಟ್ ಮಾರ್ಕೆಟ್ ಮಾಡಿದ್ವಿ. ಓಕೆ. ಅದು ತಾಳ್ಗುಪ್ಪ ಅಂತ ನಮ್ಮ ಹೋಬಳಿ ಮಟ್ಟಕ್ಕೆ ತಂದ್ವಿ. ಆಮೇಲೆ ದೊಡ್ಡದಾಗಿ ಮಾಡೋಣ ಅಂತ ಗ್ರೋಸರಿನೂ ಸ್ಟಾರ್ಟ್ ಮಾಡಿಕೊಂಡು ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ಒಂದು ತಿಂಗಳಲ್ಲಿ ಮಿನಿಮಮ್ 5,000-8,000 ಮನೆಗಳಿಗೆ ಗ್ರೋಸರಿನ ಸಪ್ಲೈ ಮಾಡ್ತಿದ್ವಿ ವಿತೌಟ್ ಅಡಿಷ್ನಲ್ ಚಾರ್ಜಸ್. ಏನೂ ಇಲ್ಲದೆ. ಅಡಿಷ್ನಲ್ ಚಾರ್ಜಸ್ ಅಂತಂದರೆ ಡೆಲಿವರಿ ಚಾರ್ಜಸ್ಸು ಈ ಥರದ್ದು ಏನೂ ಇರ್ತಿರ್ಲಿಲ್ಲ. ಒಂದೊಂದು ಮನೆಗೂ ಒಂದೊಂದು ಹಳ್ಳಿ ಅಂತಲೇ ಹೇಳ್ಬಿಡ್ತೀವಿ ನಾವು. ಹ್ಮ್. ಹ್ಮ್. ಸೊ ಆ ಥರ 5,000-8,000 ಮನೆಗಳನ್ನು ಟಚ್ ಮಾಡ್ತಿದ್ವಿ. ಸೊ ಬದಲಾದ ಸನ್ನಿವೇಶದಲ್ಲಿ ಆ್ಯಕ್ಚುಲಿ ಜನಕ್ಕೂ ಬೇಕಾಗಿತ್ತು, ತುಂಬ ಕ್ಲಿಕ್ಕು ಆಯಿತು. ಸೊ ನಮಗೆ ರೂಟ್ ವೈಸು ನಮಗೆ ನಮ್ಮ ಕಸ್ಟಮರ್ ಬೇಸ್ ಆಯಿತು. ಸೊ ಅದನ್ನು ಇಟ್ಕೊಂಡು ನಾವು ಗ್ರೋಸರಿನ ಅವ್ರ ಮನೆಗೆ ಕಳಿಸ್ತಿದ್ವಿ, ಅವ್ರು ಆರ್ಡ್ರ್ ಮಾಡ್ತಿದ್ರು. ಅಥವಾ ನಮ್ಮದು ಸೂಪರ್ ಮಾರ್ಕೆಟ್ ಥರ, ಮಿನಿಮಮ್ ಸೂಪರ್ ಮಾರ್ಕೆಟ್ ಥರ, ಅಂದರೆ ವೆಹಿಕಲಲ್ಲೇ ಓಕೆ. ಅದನ್ನು ಮನೆ ಬಾಗಿಲಿಗೆ ಹೋಗಿ ಬಾಗಿಲು ತೆಗೆದ್ರೆ ಅವರಿಗೆ ಗುಂಪಿನಿಂದ ಹಿಡಿದು ಚಪ್ಪಲಿಯಿಂದ ಹಿಡಿದು ಏನು ಬೇಕಾದ್ರೂ ತಗೊಂಡೋಗಿ ಕೊಡ್ತಿದ್ವಿ. ನಮ್ಮ ಹತ್ರ ಇರೋದನ್ನು ಆರ್ಡ್ರ್ ಮಾಡಿದ್ರೆ ತಗೊಂಡೋಗಿ ಕೊಡ್ತಿದ್ವಿ. ಈ ಥರ ಸನ್ನಿವೇಶದಲ್ಲಿ ಆಮೇಲೆ ಬದಲಾದ ಇದರಲ್ಲಿ ಕೊರೋನಾ ಎಲ್ಲ ಇದಾಯಿತು, ಬ್ಯಾಕ್ ಟು ನಾರ್ಮಲ್ ಅನ್ನೋ ಇದರಲ್ಲಿ ಸೊ ಸಮಥಿಂಗ್ ಏನಾದ್ರು ಮಾಡೋಣ ಅಂತ ನಮ್ಮ ಜಾಗದಲ್ಲಿ ಆ್ಯಕ್ಚುಲಿ ತರಕಾರಿನೂ ಮಾರ್ಕೆಟ್ ಮಾಡೋಣ ಅಂತ ಸಾಗರದಲ್ಲಿ ಒಂದು ಮಿನಿ ಸೂಪರ್ ಮಾರ್ಕೆಟ್ ಮಾಡಿದ್ವಿ. ಅಲ್ಲಿ ತರಕಾರಿ ಮಧ್ಯೆ ಒಂದು ಗ್ಯಾಪ್ ಇತ್ತು ಸೈಡಲ್ಲಿ, ಕಾಫಿ ಅಥವಾ ಟೀ ಮಾಡೋಣ ಅಂತ ಅಂದ್ಕೊಂಡ್ವಿ, ಅಂದರೆ ಕೌಂಟ್ರ್ ಥರ. ಸೊ ಕಾಫಿ ಟೀ ಪಕ್ಕದಲ್ಲೇ ದೊಡ್ಡ ಹೋಟೆಲ್ ಇದೆ. ಸೊ ಅದನ್ನು ಬಿಟ್ಕೊಂಡು ನಮ್ಮ ಹತ್ರ ಬರ್ತಾರ ಅಂತ ಇತ್ತು. ಅಟ್ಲೀಸ್ಟ್ ಜ್ಯೂಸ್ ಕೌಂಟ್ರ್ ಮಾಡೋಣ ಅಂತ. ಓಕೆ.
ಸರಿ ಮಾಡೋದಾದ್ರೆ ಏನು ಮಾಡ್ಬೋದು, ಜ್ಯೂಸ್ ಜಂಕ್ಷನ್ ಅದು ಇದು ಅಂತ ಬಂತು. ಬೇಡ, ಆ್ಯಕ್ಚುಲಿ ನಮ್ಮ ಟ್ರೆಡಿಷ್ನಲ್ ವೇಸ್ ಏನಿದೆ, ಹ್ಮ್ ಸೊ ಅದರಲ್ಲೇ ಏನಾದರೂ ಮಾಡೋಣ ಅಂತ. ಆ್ಯಕ್ಚುಲಿ ತಂಬ್ಳಿ ಅನ್ನೋದು ನಮಗೆ ಅವಾಗ ನಾವು ಜ್ಯೂಸ್ ಗೀಸ್ ಕೊಡೋದಕ್ಕಿಂತ ತಂಬ್ಳಿ ಯಾಕೆ ಮಾಡಬಾರ್ದು ಅಂತ. ತಂಬ್ಳಿ ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲೂ ಸಿಗತ್ತೆ. ಬಟ್ ಅದು ಹೆಂಗೆ ಅಂತಂದರೆ, ಊಟ ಮಾಡ್ತೀವಲ್ಲ, ಊಟಕ್ಕೆ ಫಸ್ಟ್ ಅನ್ನಕ್ಕೆ ಅಟ್ಲೀಸ್ಟ್ ಒಂದು 2 ತುತ್ತಾರು ತಂಬ್ಳಿ ಅನ್ನ ಊಟ ಮಾಡಬೇಕು ಅಂತ. ಹೌದು. ಬೇರೆ ಬೇರೆ ಸೊಪ್ಪುಗಳು ಅಥವಾ ರೂಟ್ಗಳು, ಶುಂಠಿ ಥರದ್ದು ಈ ಥರದನ್ನೆಲ್ಲ ಮಾಡ್ತಿದ್ರು. ಆಮೇಲೆ ಮರದ ಚಕ್ಕೆಯಿಂದ ಮಾಡ್ತಿದ್ರು. ಎಲ್ಲದಕ್ಕೂ ಒಂದೊಂದು ಹೆಲ್ತ್ ಬೆನಿಫಿಟ್ ಇತ್ತು. ನಮ್ಮಮ್ಮ ಅಥವಾ ಅಜ್ಜಿ ಹತ್ರ ನಂಗೆ ಯಾಕೋ ಹೊಟ್ಟೆ ನೋಯ್ತಿದೆ ಅಂತಂದರೆ ಈ ತಂಬ್ಳಿ ಮಾಡ್ತೀನಿ ಅಂತ ಹೇಳ್ತಿದ್ರು. ಆ, ಯಾಕೋ ತಲೆ ನೋಯ್ತಿದೆ ಅಂತಂದರೆ ಮತ್ತೊಂದು ಮಾಡೋಣ ಅಂತ. ಜ್ವರ ಬಂದರೆ ಅದಕ್ಕೊಂದು ಸೊಪ್ಪಿನ ತಂಬ್ಳಿ. ಸೊ ಅಥವಾ ಯಾವುದೋ ಒಂದು ರಸಮ್, ಇದು ಪೆಪ್ಪರ್ ರಸಮ್ ಥರ, ಅಂದರೆ ಬಾಡಿ ಪೈನಿಗೆ ಈ ಥರದ್ದು. ಸೊ ಎವ್ರಿಥಿಂಗ್, ಅಂದರೆ ನಾವು ಏನು ಬಳಸ್ತೀವಿ ಇಂಗ್ರೀಡಿಯೆಂಟ್ಸಿಗೆ ಅದಕ್ಕೆಲ್ಲ ಹೆಲ್ತ್ ಬ್ಯಾಕ್ಗ್ರೌಂಡ್ ಇದ್ದೇ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ನಾವು ಯೂಸ್ ಮಾಡಬೇಕು. ಸೊ ಅವರು ಎಲ್ಲ ಹಿತ್ತಲಲ್ಲೇ ಬೆಳೀತಿದ್ರು. ಅಡುಗೆ ಮಾಡೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ಹಿತ್ತಲಿಗೆ ಹೋಗಿ ತಂದು ಅದನ್ನೆಲ್ಲ ವಾಶ್ ಮಾಡಿ ತಂಬ್ಳಿ ಮಾಡಿಬಿಡ್ತಿದ್ರು ಬಿಸಿ. ಸೊ ಈ ಥರ ಸನ್ನಿವೇಶದಲ್ಲಿ ತಂಬ್ಳಿ ಬೆಟರ್ ಅನ್ನಿಸ್ತು ನನಗೆ. ಅದು ಕರ್ಡ್ ಬೇಸಲ್ಲಿತ್ತು. ನಾವು ಸ್ವಲ್ಪ ಮಾಡಿಫೈ ಮಾಡಿ ಅದನ್ನು ತಿನ್ ಮಾಡಿ ಕುಡಿಯೋ ಕನ್ಸಿಸ್ಟೆನ್ಸಿಗೆ ತಂದ್ವಿ. ಸೊ ಮಾಡಿದ್ವಿ. ಅಲ್ಲಿ ಎಲ್ಲ ಜನಗಳ, ಅಂದರೆ ಗೊತ್ತಿರೋ ಜನಗಳ ಮಧ್ಯೆ ನಾವು ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಆದರೂ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ನಮ್ಮ ಫ್ರೆಂಡ್ ಒಬ್ಬರು ಬಂದರು, ಒಳ್ಳೆ ಕಾನ್ಸೆಪ್ಟ್ ಇದು ಇಲ್ಲಿ ಇರಬೇಕಾದ್ದಲ್ಲ, ನೀವು ಇಲ್ಲಿ ಇರಬೇಕಾದವರಲ್ಲ. ಸೊ ನೀವು ಹೋಗ್ಬೇಕಾದ ಜಾಗನೇ ಬೇರೆ, ಬನ್ನಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅವರು ಆ್ಯಕ್ಚುಲಿ ಬೆಂಗಳೂರಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ಸೊ JP ನಗರದಲ್ಲಿ 2024 ನಾವು ತಂಬ್ಳಿ ಮನೆನ ಅಧಿಕೃತವಾಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು 850 ಸ್ಕ್ವೇರ್ ಫೀಟಲ್ಲಿ ಜಸ್ಟ್ ತಂಬ್ಳಿ, ಆಮೇಲೆ ನಮ್ಮ ಈ ಹೇಳಿದ್ನಲ್ಲ ರಾ ಗ್ರಾನ್ಯೂಲ್ಸ್ ಪ್ರಾಡಕ್ಟ್, ಆಮೇಲೆ 1-2 ಸಲಾಡ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಚಾಲೆಂಜಸ್ ಏನಿತ್ತು ಅಂತಂದರೆ, ಅವಾಗ ತಂಬ್ಳಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಜನಕ್ಕೆ ಹೆಂಗೆ ಅದನ್ನು ತಲುಪಿಸೋದು ತುಂಬ ಕಷ್ಟದ ಕೆಲಸ. ಇಷ್ಟು ಜನಗಳ ಮಧ್ಯ ಪಕ್ಕದ ಲಸ್ಸಿ ಬಾರ್ ಇದೆ, ಆ ಕಡೆ ಜ್ಯೂಸ್ ಸೆಂಟರ್ ಇದೆ, ಈ ಕಡೆ ಹೋಟೆಲ್ ಇದೆ, ನಮ್ಮದು ನಡೆಯತ್ತಾ ಇಲ್ಲವಾ, ಈ ಥರದ್ದು ಒಂದೂ ಇತ್ತು ನಮ್ಮಲ್ಲಿ. ಬಟ್ ಗೋಲ್ ಇಟ್ಕೊಂಡಿದ್ವಿ, ಖಂಡಿತ ಹಾಗೇ ಆಗುತ್ತೆ ಅಂತ. ಯಾಕೆಂತಂದರೆ ಇಷ್ಟು ಕ್ಲೀನ್ ಫುಡ್ಡು ಅಥವಾ ಇಷ್ಟು ಹೆಲ್ತಿ ಎಲ್ಲೂ ಇಲ್ಲ. ತಂಬ್ಳಿ ಅಂತ ಹೆಲ್ದಿ ಅಂದರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಇದನ್ನು ಕನ್ವಿನ್ಸ್ ಮಾಡೋ ನೆಸಿಟಿ ಇರಲ್ಲ, ನಮ್ದು ಚೆನ್ನಾಗಿದೆ ಬರ್ರಪ್ಪ ಅಂತ. ರೈಟ್. ಜಸ್ಟ್ ಜನಕ್ಕೆ ಪರಿಚಯ ಆಗೋ ನೆಸಿಟಿ ಮಾತ್ರ ಇತ್ತು. ಅಂದರೆ ನಾವು ಏನು ಅಂತಂದರೆ, ನಾವು ಇದೀವಿ ತಂಬ್ಳಿ ಅಂತ, ಈ ಥರದೊಂದು ಪ್ರಾಡಕ್ಟ್ ಇದೆ ಅನ್ನೋದೊಂದು ಬೇಕಿತ್ತು. ಸೊ ಆ ಕೆಲಸ ನಾವು ನಿಂತು ಮಾಡಿದ್ವಿ. ಔಟ್ಲೆಟಲ್ಲಿ ನಿಂತು ನಾವೇ ಪ್ರಮೋಷನ್ ಮಾಡಿದ್ವಿ. ವಾಟ್ ಅಬೌಟ್ ತಂಬ್ಳಿ, ವಾಟ್ ಈಸ್ ತಂಬ್ಳಿ, ಈ ಥರದ್ದೆಲ್ಲ ನಾವು ನಿಂತ್ಕೊಂಡು ಬಂದವರಿಗೆ ಹೋದವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಿದ್ರೆ ಆ್ಯಕ್ಚುಲಿ ತಂಬ್ಳಿ ಕ್ಲಿಕ್ ಆಯಿತು. ಆಮೇಲೆ ಆಗಿರೋದು ಹಿಸ್ಟ್ರಿ. ಅಮೇಝಿಂಗ್ ಅಮೇಝಿಂಗ್. ತುಂಬ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಅಂದರೆ ತಂಬುಳಿ ಗೊತ್ತಿರಲಿಲ್ಲ ಜನಗಳಿಗೆ, ಅದನ್ನು ಗುರ್ತು ಮಾಡಿಸೋವಂಥ ಪ್ರಾಸೆಸ್, ಇದನ್ನು ನಾವು ಟಿಪಿಕಲ್ ಬಿಸ್ನೆಸ್ ಲ್ಯಾಂಗ್ವೇಜಲ್ಲಿ ಕ್ಯಾಟಗರಿ ಕ್ರಿಯೇಷನ್ ಅಂತ ಹೇಳ್ತೀವಿ. ಅಂದರೆ ಇರಲೇ ಇಲ್ಲ, ಕ್ಯಾಟಗರಿನೇ ಇಲ್ಲ. ಹೊಸದೊಂದು ಕ್ಯಾಟಗರಿ ನೀವು ಕ್ರಿಯೇಟ್ ಮಾಡಿ, ಎಜುಕೇಟ್ ಮಾಡಿ. ಈಗ ಮುಂದೆ ಯಾರು ಅಕಸ್ಮಾತ್ ತಂಬುಳಿ ಮನೆ ಕಾಂಪಿಟೇಷನ್ ಬಂತು ಅಂದರೆ ಅವ್ರಿಗೆ ಈಸಿ, ಅವ್ರದ್ದೇನು ಆಪ್ರೇಷನಲ್ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಕ್ಯಾಟಗರಿ ಕ್ರಿಯೇಟ್ ಮಾಡುವಂಥ ತಲೆ ಬಿಸಿ ಅವ್ರಿಗೆ ಇರೋದಿಲ್ಲ. ಕರೆಕ್ಟ್. ಈ ಟೈಮಲ್ಲಿ ಆದಂಥ ಅನುಭವಗಳು ಹೇಳಿ ಸರ್. ಅಂದರೆ ನಿಮಗೆ ಆ ಇನಿಷಿಯಲ್ ಡೇಸ್, ನಾನು ತಂಬುಳಿ ಮನೆಗೆ ಹೋಗಿದ್ದೀನಿ, ಆ ಟೇಸ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಬಟ್ ನನಗೆ ಬಿಕಾಸ್ ನನಗೊಂದು ಸ್ವಲ್ಪ ಮಲೆನಾಡಿನ ನಂಟಿರೋದ್ರಿಂದ ತಂಬುಳಿ ಅಂದರೆ ಗೊತ್ತು. ದಪ್ಪದ್ರೆ ತಂಬುಳಿ ನಮ್ಮಮ್ಮ ಮಾಡೋರು, ಮೆಣಸಿನ ಸಾರು ಮಾಡೋರು, ರೆಗ್ಯುಲರ್ ಆಗಿ ನನಗೆ ಈ ಮಲೆನಾಡಿನ ಅಡುಗೆಗಳು ಪರಿಚಯ ಆಗಿತ್ತು. ತುಂಬ ಜನಗಳಿಗೆ ಇನಿಷಿಯಲ್ ರಿಯಾಕ್ಷನ್ಸ್ ಹೇಗಾಯಿತು ಅಂದರೆ, ಇಮ್ಮಿಡಿಯೇಟ್ ಅಡಾಪ್ಷನ್ ಆಗಿರ್ಲಿಕ್ಕಿಲ್ಲ, ಸ್ವಲ್ಪ ಟೈಮ್ ಹಿಡಿದಿರುತ್ತೆ. ಆ ಟೈಮ್ ಹೇಗಿತ್ತು ಸರ್? ಅಂದರೆ ನಿಮಗೆ ಆ ದ್ವಂದ್ವಗಳು ಹೇಗಿತ್ತು? ನಾವು ಇದನ್ನು ಕಂಟಿನ್ಯೂ ಮಾಡಿ, ನೀವು ಹೇಳ್ದಂಗೆ ಪಕ್ಕದಲ್ಲೇ ಒಂದು ಲಸ್ಸಿ ಬಾರ್ ಇದೆ, ಪಕ್ಕದಲ್ಲಿ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಈಸಿ. ಲಸ್ಸಿ ಅಂದರೆ ಏನಪ್ಪ, ಇದು ಮಾಡಿಕೊಡ್ತಾನೆ, ಸ್ವೀಟ್ ಇರುತ್ತೆ, ತಿಂತೀನಿ ಅಂತ. ಬಟ್ ತಂಬುಳಿ ಆ ಕ್ಯಾಟಗರಿ ಕ್ರಿಯೇಷನ್ ಪ್ರಾಬ್ಲಮ್ಸ್ ಹೇಳಿ ಸರ್, ಹೇಗೆ ಇನಿಷಿಯಲ್ ಫ್ಯೂ ಡೇಸ್? ಆ್ಯಕ್ಚುಲಿ ತುಂಬ ಚಾಲೆಂಜಸ್ ಬಂತು ನಮಗೆ. ನಾವು ಏನು ಮಾಡಿದ್ವಿ ಅಂತಂದರೆ, ಆ್ಯಕ್ಚುಲಿ ಸರ್ವಿಂಗ್ ಕೌಂಟ್ರಲ್ಲಿ ಒಬ್ಬರು, ಬಿಲ್ಲಿಂಗ್ ಕೌಂಟ್ರಲ್ಲಿ ಒಬ್ಬರು ನಿಂತಿರ್ತಿದ್ವಿ. ನಾವೇ ನಿಂತಿರ್ತಿದ್ವಿ. ಓಕೆ. ಅದು ನಮ್ಗೆ ಅಡ್ವಾಂಟೇಜ್ ಆಯಿತು. ಅಂದರೆ ಆ್ಯಕ್ಚುಲಿ ನಾವು ಅದನ್ನು ಇಲ್ದೋದನ್ನು ಯಾವುದೂ ಹೇಳೋ ನೆಸಿಟಿ ಇರಲ್ಲ. ಸರ್ ಇದಿಷ್ಟು ಹಿಂಗೆ ಅಂತ. ಅದ್ರ ಜೊತೆಗೆ ನಾವು ಸ್ಯಾಂಪ್ಲಿಂಗ್ ಕೊಟ್ವಿ. ಜಸ್ಟ್ ಒಂದು 50 ml ಆಗಷ್ಟು ಸ್ಯಾಂಪ್ಲಿಂಗ್ ಮಾಡಿದ್ವಿ. ಸೊ ಇನಿಷಿಯಲ್ ಒಂದು 2 months ಮಾಡಿದ್ದೀವಿ. ಓಕೆ.
ಚಿಕ್ಕ ಚಿಕ್ಕ ಇದರಲ್ಲಿ ಕಪ್ಪಲ್ಲಿ ಸ್ಯಾಂಪ್ಲಿಂಗ್ ಅಂತ ಕೊಟ್ವಿ. ಜನಕ್ಕೆ ಇಷ್ಟ ಆಗ್ತಾ ಹೋಯಿತು. ಕೊನೆಗೆ ಹೆಂಗಾಯಿತು ಅಂತಂದರೆ, ಆ್ಯಕ್ಚುಲಿ ಇವಾಗಲೂ ನಮಗೆ ಕೆಲವು ಕಾಲ್ ಬರುತ್ತೆ. ಸರ್, ನನ್ನ ಮಗನಿಗೆ ಏನು ಊಟನೇ ಮಾಡ್ತಿಲ್ಲ ಡೈಲಿ, ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾನೊಂಥರ ಪ್ರಿಸ್ಕ್ರೈಬ್ ಮಾಡ್ದಂಗೆ, ಸರ್ ಯಾವ ತಂಬಳಿ ಕುಡಿದ್ರೆ ಒಳ್ಳೇದು ಅಂದರೆ ನಮ್ಮ ಔಟ್ಲೆಟಿಗೆ ಹೋಗ್ತಾರೆ ಅವರು. ಅದ್ರ ಮಧ್ಯೆ ನನ್ನ ಅಟ್ಲೀಸ್ಟು ಸಜೆಸ್ಟ್ ಮಾಡಿ ಅಂತ ಕೇಳೋದು. ಸೊ ಈ ಲೆವೆಲಿಗೆ ಈಗ ಬಂದಿದೆ. ಆವಾಗ ತುಂಬ ಚಾಲೆಂಜಸ್ ಇತ್ತು. ನಾವೇ ನಿಂತು ಅದನ್ನು ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದ್ರಿಂದ, ಅಂದರೆ ಫೌಂಡರೇ ಇರೋದ್ರಿಂದ ಈಸಿ ಆಯಿತು. ಅದರಲ್ಲಿ ದೊಡ್ಡ ಚಾಲೆಂಜ್ ಅಂತಂದರೆ, ತಂಬಳಿ ಅಂದರೆ ಅರ್ಥ ಎಲ್ಲ ಗೊತ್ತಿರೋದಕ್ಕಿಂತ ಮುಂಚೆ ಅವನಿಗೆ ತಂಬಳಿ ಹೇಳೋಕ್ಕೆ ಬರಲ್ಲ ಅಂಥ ಎಂಪ್ಲಾಯಿ ಇಟ್ಕೊಂಡು ನಾವು ವರ್ಕ್ ಮಾಡಿದ್ವಿ. ತಂಬಳಿ ಅಂತಂದರೆ ಅವನಿಗೆ ಏನು ಅಂತಲೂ ಗೊತ್ತಿಲ್ಲ, ನಾವು ಎಲ್ಲಿವರೆಗೂ ಗೊತ್ತಿಲ್ಲ, ನಾವು ಯಾರೋ ಅಂತ ಗೊತ್ತು, ಯಾಕೆಂದರೆ ಸ್ಯಾಲ್ರಿ ಕೊಡ್ತಿದ್ದೀವಿ ಅಷ್ಟೇ. ನೇಪಾಳದಿಂದ ಬಂದರು, ಆಮೇಲೆ ಅಸ್ಸಾಮಿಂದ ಬಂದರು, ಆಮೇಲೆ ನಮ್ಮ ರೀಜನಲ್ಲೂ ಎಲ್ಲರಿಗೂ ತಂಬಳಿ ಗೊತ್ತಿಲ್ಲ. ಹೌದು. ಸೊ ಎಸ್ಪೆಷಲಿ ನಮ್ಮ ಮಲೆನಾಡಲ್ಲಿ ಕೆಲವೇ ಭಾಗಗಳಲ್ಲಿ ಮಾತ್ರ ಇದು ಬಳಕೆಯಲ್ಲಿತ್ತು. ಅಂಥವ್ರ ಮಧ್ಯ ಸೊ ನಾವು ಹೇಳಿದ್ವಿ, ನಾವು ಇದ್ದವಾಗಾಯಿತು. ಇಲ್ಲ ಅಂತಂದರೆ ಇದು ತಂಬಳಿ ಮಲೆನಾಡಲ್ಲಿ ಹಿಂಗಿರುತ್ತೆ ಹಂಗಿರುತ್ತೆ, ಮಿನಿಮಮ್ ಎಕ್ಸ್ಪ್ಲೈನ್ ಮಾಡಿ, ಇಲ್ದದ್ದನ್ನು ಏನು ಹೇಳಬೇಡಿ ಅಂತ. ಸೊ ನಿಧಾನ ಜನಕ್ಕೆ ಎಲ್ಲ ಇದು ಮಾಡಿ, ಆಮೇಲೆ ನಾವು ಬ್ರೋಷರೆಲ್ಲ ಕೊಟ್ವಿ. ಸೊ ಎಲ್ಲ ಗೊತ್ತಾಯಿತು ತಂಬಳಿ ಅಂತ. ಸೊ ಅಷ್ಟರ ನಂತರ ಆ್ಯಕ್ಚುಲಿ ಜನಕ್ಕೆ ಇದಾಯಿತು. ನಾವು 50+ ವೆರೈಟೀಸ್ ಇದೆ ನಮ್ಮಲ್ಲಿ. ಎವ್ರಿ ಡೇ ಒಂದು 6 to 10 ವೆರೈಟೀಸ್ ತಂಬಳಿನ ಮಾಡ್ತೀವಿ. ಅಂದರೆ ಅವೈಲಬಲ್ ಯಾವ್ದ್ಯಾವ್ದಿದೆ ಸೀಸನ್ ವೈಸ್ ಇರುತ್ತೆ. ಕೆಲವೆಲ್ಲ ಈ ನೆಲಮಾವು ಅಂತಿದೆ, ಅದು ಪ್ಯಾಡಿ ಹಾರ್ವೆಸ್ಟ್ ಆದ ನಂತರ ಆ ಹಾರ್ವೆಸ್ಟ್ ಆಗಿರುತ್ತಲ್ಲ, ಅದು ಕಳೆ ಫುಲ್ ಎಕ್ಸ್ಪೋಸ್ ಆಗುತ್ತೆ ಭೂಮಿ, ಆ ಟೈಮಲ್ಲಿ ಮಾತ್ರ ಬೆಳೆಯುತ್ತೆ ಅದು. ಸೊ ಶೇಡ್ ಇದ್ರೆ ಬೆಳೆಯಲ್ಲ, ತುಂಬ ತಂಪು. ಸೊ ಮಿನಿಮಮ್ ಒಂದು 4-5 ಸಲ ಕುಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಈ ಬಲಗಣೆ ಅಂತ ಒಂದು ಚಕ್ಕೆ ಇದೆ, ಅದು ಮರದ ಚಕ್ಕೆ. ಅದರಲ್ಲಿ ನಮಗೂ ಒಂಥರ ಗಿಲ್ಟ್ ಇತ್ತು. ನಾವು ಅದನ್ನೆಲ್ಲ ಆ್ಯಕ್ಚುಲಿ ತಿಳ್ಕೊಂಡು ಆಮೇಲೆ ಮಾಡಿದ್ವಿ. ನಾವು ಮರದ ಚಕ್ಕೆ ಇದು ಮಾಡಿದ್ರೆ ನೇಚರಿಗೆ ಹಾಳು ಮಾಡ್ದಂಗೆ ತಾನೆ ಅಂತ. ಸೊ ಅದು ಅಲ್ಲ, ಮತ್ತು ವಾಪಸ್ ಬರುತ್ತೆ, ಅದು ಬಿಲ್ಡ್ ಆಗುತ್ತೆ. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಬಿಲ್ಡ್ ಆಗುತ್ತೆ. ದೊಡ್ಡ ದೊಡ್ಡ ಮರನ ನಾವೇ ನಮ್ಮ ಜಾಗದಲ್ಲಿ ಬೆಳೆದಿರೋದನ್ನು, ಅಥವಾ ಅಂದರೆ ನ್ಯಾಚುರಲ್ ಆಗಿ ಏನು ಬೆಳೆದಿರತ್ತೋ ಆ ಮರನ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಅದ್ರ ಸ್ಪೆಷಲ್ ಏನು ಅಂತಂದರೆ, ಲಿವರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಜಸ್ಟ್ 2-3 ಸಲ ಕುಡಿದ್ರೆ ಸಾಕು ವರ್ಷಕ್ಕೆ. ಸೊ ಈ ಥರ ಇದೆಯಲ್ಲ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಜನಕ್ಕೆ ನಾವು ಜೆನ್ಯೂನ್ ಆಗಿ ಏನೋ ಒಳ್ಳೆಯದನ್ನು ಕುಡಿತಿದ್ದೀವಿ ಅನ್ನೋ ಇದಕ್ಕೆ ಬಂತು. ಕೆಲವರು ಓಪನ್ ಆಗಿ, ಗುರು ನಿನ್ನೆ ಪಾರ್ಟಿಗೆ ಹೋಗಿದ್ದೆ, ಆ್ಯಕ್ಚುಲಿ ಯಾವ್ದು ಕುಡಿಬೋದು ಅನ್ನೋದು, ಅದಕ್ಕೂ ಇದೆ ನಮ್ಮ ಹತ್ರ ರೆಮಿಡಿ. ಸೊ ಪೇರ್ಲೆ ಕುಡಿ ಇದೆಯಲ್ಲಪ್ಪ, ನಮ್ಮದು ಏನು ಹೇಳ್ತಾರೆ ಅದಕ್ಕೆ, ಇದ್ರದ್ದು ಗೋವಾದ್ದು ಕುಡಿ ಎಲೆನ ಆ್ಯಕ್ಚುಲಿ ತಂಬಳಿ ಮಾಡ್ತೀವಿ. ಅದು ಈ ಥರ ಟಾಕ್ಸಿಕ್ನೆಲ್ಲ ಹೊರಗಾಕುತ್ತೆ. ತಲೆ ಹಿಡ್ಕೊಂಡಂಗೆ ಆಗುತ್ತೆ, ಇದೆಲ್ಲ ಹೋಗುತ್ತೆ. ಆ್ಯಕ್ಚುಲಿ ಡ್ರಿಂಕ್ಸ್ ಮಾಡಿದವರಿಗೆ ನೆಕ್ಸ್ಟ್ ಡೇ ಬೆಟರ್ ರೆಮಿಡಿ. ಸೊ ಈ ಥರ ಆ್ಯಕ್ಚುಲಿ ನಮ್ಮ ಇದರಲ್ಲಿ ತುಂಬ ಸ್ಪೆಷಲ್ ಎಲ್ಲ ಇದೆ. ಅವರು ಪದೇ ಪದೇ ಇದು ಥಂಡಿ ಆಗ್ತಿತ್ತು, ಶೀತ. ಒಬ್ಬರು ಕೇಳಿದ್ರು, ಅವರಿಗೆ ದೊಡ್ಡ ಪತ್ರೆ ತಂಬಳಿನ ಸಜೆಸ್ಟ್ ಮಾಡಿದೆ. ಸೊ ನಿಮಗೂ ಗೊತ್ತಿರ್ಬೋದು, ಚಿಕ್ಕ ಮಕ್ಕಳಿಗೆ ಜ್ವರ ಬಂದರೂ ಅದ್ರ ರಸನ ಮೈಗೆ ಹಚ್ತಾರೆ, ಅಂದರೆ ಬಾಡಿ ವಾರ್ಮ್ ಆಗತ್ತೆ ಅನ್ನೋದಂಥದ್ದು. ಸೊ ಇದು ಆ್ಯಕ್ಚುಲಿ ಹಿಂದಿನವರು ಮಾಡಿದ್ದಾರೆ. ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಇದೆ ನಮ್ಗೆ ತಿಳಿಸೋ ಅಲ್ಲಿ. ಸೊ ಇದನ್ನೆಲ್ಲ ನಾವು ಅಥೆಂಟಿಕ್ ಆಗಿ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಇದನ್ನೆಲ್ಲ ತಿಳ್ಕೊಂಡು ಅದೇ ಪ್ರಕಾರ ನಾವು ಸಜೆಸ್ಟ್ ಮಾಡ್ತಾ ಇದ್ವಿ. ಸೊ ಅಥೆಂಟಿಕ್ ಆಗಿ ಹೇಳ್ಬೋದು ಇದೆಲ್ಲ ಹಿಂಗೆ ವರ್ಕ್ ಆಗ್ತಿದೆ ಅಂತ. ಹಾಗಂತ ನೀವು ಕೇಳಿದ್ರೆ ಇವತ್ತು ನಾನು ಒಂದು ಲೋಟ ಕುಡಿದ್ರೆ ಏನಾಗುತ್ತೆ ಅಂತ, ಅದು ಲಾಜಿಕ್ಕಿಗೆ ಆನ್ಸರ್ ಇಲ್ಲ. ಡೈಲಿ ನಿಮ್ಮ ಫುಡ್ ಹ್ಯಾಬಿಟಲ್ಲಿ, ಅಂದರೆ ಫುಡ್ಡಲ್ಲಿ ನೀವು ಅದನ್ನು ಅಳವಡಿಸ್ಕೋಬೇಕಾಗತ್ತೆ, ಹ್ಯಾಬಿಟ್ ಮಾಡ್ಕೋಬೇಕಾಗತ್ತೆ, ಒಂದಲ್ಲ ಒಂದು ತಂಬಳಿನ. ಆವಾಗ ಇದು ನಿಮ್ಗೆ ಆಗತ್ತೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾವು ಆ್ಯಕ್ಚುಲಿ ತಂಬಳಿಗಳನ್ನು ಜನ ಒಪ್ಕೊಳ್ಳೋಕೆ ಸ್ಟಾರ್ಟ್ ಆದರು. ಸೊ ನೀವು ಮಾತಾಡ್ತಾ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಪಾಯಿಂಟ್ ಹೇಳಿದ್ರಿ ಸರ್. ಅಂದರೆ ಈ ಬಹುಶಃ ಮಲೆನಾಡವ್ರಿಗೆ ಮಾತ್ರ ಬರುವಂಥ ಒಂದು ಮೈಂಡ್ಸೆಟ್. ಅಂದರೆ ಮರದ ಚಕ್ಕೆಯಿಂದ ನೀವೊಂದು ಪದಾರ್ಥ ತಯಾರು ಮಾಡ್ಬೇಕಾದ್ರೆ, ಅಯ್ಯೋ ಮರಕ್ಕೆ ಏನಾಗತ್ತೆ ಅನ್ನೋ ಒಂದು ಯೋಚನೆ ಇದೆಯಲ್ಲ. ನಾನು ಅಬ್ಸರ್ವ್ ಮಾಡಿದ್ರೆ ಮಲೆನಾಡವ್ರಿಗೆ ಈ ಸಸ್ಯರಾಶಿ ಬಗ್ಗೆ ಇರೋವಂಥ ಪ್ರೀತಿ, ಅದೇನು ಸಹ್ಯಾದ್ರಿ ವರದಾನನೋ ಏನು ಕತೆನೋ ಗೊತ್ತಿಲ್ಲ. ನೀವು ನೋಡಿ ಅಲ್ಲಿರೋಂಥ ಜನಗಳಿಗೆ ಅದೊಂದು ನಂಟು ಬೆಳೆದುಬಿಟ್ಟಿರುತ್ತೆ. ನಿಮ್ಮ ತಂಬಳಿ ಮನೆ ಸಕ್ಸಸ್ ಆಗೋದಕ್ಕೂ ಇದೊಂದು ತುಂಬ ದೊಡ್ಡ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತ. ಯಾಕೆಂದರೆ ನಿಮ್ಗೆ ಸಸ್ಯರಾಶಿಗಳ ಬಗ್ಗೆ ಎಷ್ಟು ಒಲವಿದೆ ಅಂತಂದರೆ,
ಸೊ ಆಟೋಮೆಟಿಕಲಿ ನೀವೇನು ಮಾಡ್ತೀರಾ ಅಂತಂದರೆ ಕ್ಲೀನ್ ಬ್ರ್ಯಾಂಡ್, ನೀವು ಮಾಡುವಂಥ ಪ್ಯಾಕೇಜಿಂಗ್ ಆಗಿರ್ಬೋದು ಎಲ್ಲ ಸಸ್ಟೈನಬಿಲಿಟಿ ಕಡೆಗೆ ಹೋಗ್ತೀರಾ. ಯಾಕೆಂದರೆ ನಿಮ್ಮಿಂದ ಪ್ರಕೃತಿಗೆ ಏನು ಹಾಳಾಗಬಾರ್ದು ಅನ್ನೋದೊಂದು ಪಾಯಿಂಟನ್ನು ತುಂಬ ತುಂಬ ನೋಟ್ ಮಾಡ್ಕೋತೀರಾ ಖಂಡಿತ. ಅಲ್ವಾ? ಸೊ ಈ ಪ್ರಾಸೆಸ್ ಆಫ್ ನೀವು ಶುರು ಮಾಡಿದ್ರಿ, ಹಿಟ್ಟಾಯಿತು, ಕ್ಯಾಟಗರಿ ಕ್ರಿಯೇಟ್ ಆಯಿತು. ಇವಾಗ ನೆಕ್ಸ್ಟ್ ನೀವು ಇನ್ನೊಂದು ಔಟ್ಲೆಟ್ ಶುರು ಮಾಡ್ತೀರಾ. ಔಟ್ಲೆಟ್ ಶುರು ಮಾಡ್ತಿದ್ದಂಗೆ ಇವಾಗ ನಿಮಗೆ ಎದುರಾಗುವಂಥ ಮೂಲ ಪ್ರಾಬ್ಲಮ್ ಈಸ್ ಕ್ವಾಲಿಟಿ. ಅದನ್ನು ನೀವು ತುಂಬ ಚೆನ್ನಾಗಿ ಕ್ರ್ಯಾಕ್ ಮಾಡಿದ್ರಿ. ಅಂದರೆ ಆ ಕ್ವಾಲಿಟಿ ಅನ್ನೋವಂಥ ಒಂದು ಇದನ್ನು ಮೈಂಡ್ ಸೆಟ್ ಏನಿತ್ತು ಸರ್? ಅಂದರೆ ಎರಡನೇ ಔಟ್ಲೆಟ್ಟಿಗೆ ಹೋದಾಗ ಮೊದಲನೇ ಔಟ್ಲೆಟ್ಟಲ್ಲೇ ಕೊಟ್ಟಂಥ ಕ್ವಾಲಿಟಿನ ಎರಡನೇ ಔಟ್ಲೆಟ್ಟಲ್ಲಿ ಕೊಡುವಂಥ ಪ್ರಾಸೆಸ್ ಹೇಗಿತ್ತು? ನೀವು ಹೆಂಗೆ ಅದನ್ನು ಯೋಚನೆ ಮಾಡಿದ್ರೆ, ಓಕೆ ಈಗ ನಾನು ರೆಡಿ ಇದ್ದೀನಿ ಎರಡನೇ ಔಟ್ಲೆಟ್ಟಿಗೆ ಹೋಗೋದಕ್ಕೆ ಅಂತ? ಆ್ಯಕ್ಚುಲಿ ಇದು 2 ಔಟ್ಲೆಟು ಅಥವಾ ಫ್ರಾಂಚೈಸಿ ಕೊಡೋದಕ್ಕಿಂತ ಮುಂಚೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ ನೀವು ಹೇಳ್ದಂಗೆ. ಅದು ಏನಾಯಿತು ಅಂತಂದರೆ, ಫಸ್ಟ್ ಒಂದು ಔಟ್ಲೆಟ್ ಆದ ನಂತರ ಆ್ಯಕ್ಚುಲಿ JP ನಗರದಲ್ಲಿ ತುಂಬ ಜನ ಬರ್ತಿದ್ರು. ನಮ್ಮ ಕಡೆನೂ ಒಂದು ಮಾಡಿ, ನಮ್ಮ ಕಡೆ ಒಂದು ಮಾಡಿ ಅಂತ ತುಂಬ ಡಿಮ್ಯಾಂಡ್ ಇತ್ತು. ಸೊ ಸೆಕೆಂಡ್ ಔಟ್ಲೆಟು ನಾವು RR ನಗರ ಮಾಡಿದ್ವಿ. ಅದು ಜಸ್ಟ್ 200 ಸ್ಕ್ವೇರ್ ಫೀಟ್ ಜಾಗದಲ್ಲಿತ್ತು. ಅಲ್ಲಿ ನಾವು ತಂಬಳಿ ಬಿಟ್ಟು ಬೇರೆ ಏನೂ ಕೊಡೋಕ್ಕಾಗ್ತಿರ್ಲಿಲ್ಲ. ಜಸ್ಟ್ ತಂಬಳಿ, ಆಮೇಲೆ ನಮ್ಮ ಪ್ರಾಡಕ್ಟನ್ನು ಇದು ಮಾಡಿದ್ವಿ. ಆಮೇಲೆ ಒಂದು ಸಲಾಡ್, ಒಂದು 2-3 ವೆರೈಟಿ ಇತ್ತು. ಅದಿಷ್ಟು ಬಿಟ್ಟರೆ ಬೇರೆ ಏನಾದ್ರು ಮಾಡಬೇಕಿತ್ತಲ್ಲ. ಅದರ ಮಧ್ಯೆ ಒಂದು ಸಣ್ಣ ಡ್ರಾಮಾ ಥರ ಆಯಿತು. ಎಲ್ಲಿ? JP ನಗರದಲ್ಲಿ. ಒಂದು ಕಸ್ಟಮರ್ ಬಂದು, ತಂಬಳಿ ಮನೆ ಅಂತ ಹೇಳ್ತಿದ್ದೀರಾ, ನಾನು ಕನಕಪುರ ರೋಡಿಂದ ಬಂದಿದ್ದೀನಿ, ನನಗೆ ಇವತ್ತು ಊಟ ಬೇಕು. ಊಟ ಅಂತ ಮಲೆನಾಡು ಅಂತಂದರೆ ತಂಬಳಿ ಊಟ ಅಂತ ನಾನು ಅನ್ಕೊಂಬಂದಿದ್ದೀನಿ, ಫಿಕ್ಸ್. ಊಟ ಬೇಕು, ನಾನು ಇಲ್ಲೇ ಕೂತ್ಕೋತೀನಿ ಅಂತ ಹಠ ಹಿಡಿದು ಕೂತ್ಬಿಟ್ರು. ಸೊ ಇದರಿಂದ ನಮ್ಮದು ಆ್ಯಕ್ಚುಲಿ ನೆಕ್ಸ್ಟ್ ಸ್ಟೇಜ್ ಅಂದರೆ ಥಿಂಕಿಂಗ್ ಸ್ಟಾರ್ಟ್ ಆಯಿತು. ಸೊ ಹೌದಲ್ವಾ, ಕಸ್ಟಮರಿಗೆ ಏನು ಬೇಕೋ ಅದನ್ನ ಕೊಡಬೇಕು ವಿತ್ ನಮ್ಮ ವ್ಯಾಲ್ಯೂಸಲ್ಲಿ. ಸೊ ಅವರಿಗೆ ನಾವೇನು ಸ್ಟಾಫು ಅಥವಾ ನಾವು ಅಡುಗೆ ಮಾಡ್ಕೊಳ್ಳೋಕ್ಕೆ ಏನು ಬ್ಯಾಕ್ ಎಂಡಲ್ಲಿ ಇದು ಮಾಡ್ತಿದ್ವ, ಕುಕ್ಕರ್ ಇಟ್ಕೊಂಡಿದ್ವಿ. ಅದರಲ್ಲೇ ಅವತ್ತು ಅಡುಗೆ ಮಾಡಿ ಕಳಿಸಿ ಆಯಿತು. ವೆರಿ ನೆಕ್ಸ್ಟು 2-3 ಡೇಸಲ್ಲಿ ತಂಬಳಿ ರೈಸ್ ಬೌಲ್ ಅಂತ ಸ್ಟಾರ್ಟ್ ಮಾಡಿದ್ವಿ ಆ ಕಸ್ಟಮರಿಂದನೇ. ಸೊ ಅದು ಒಂದು ಪ್ಲಸ್ಸು. ಅಂದರೆ ಹೋಗ್ತಾ ಹೋಗ್ತಾ ನಮ್ಮದು ಆ್ಯಡ್ ಆನ್ ಆಗ್ತಾ ಇದೆ ಪ್ರಾಡಕ್ಟು, ಫುಡ್ಡು, ಇದು ಎಲ್ಲ. ಕೆಟಗರಿ ಕ್ರಿಯೇಷನ್ಸ್ ಅಂದ್ರಿ, ತಂಬಳಿಯಿಂದ ಆ್ಯಕ್ಚುಲಿ ನಾವು ಒಂಥರ ಇಲ್ಲಪ್ಪ ಊಟನೂ ಕೊಡ್ಬೋದು ಅನ್ನೋ ಇದಕ್ಕೂ ನಮಗೂ ಮೈಂಡ್ಸೆಟ್ ಬಂತು. ಮತ್ತು RR ನಗರ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ BDA ಕಾಂಪ್ಲೆಕ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಜನ ಇದನ್ನು ಅಕ್ಸೆಪ್ಟ್ ಮಾಡಿದ್ರು. ಕರೆಕ್ಟ್. ನೆಕ್ಸ್ಟ್ ಏನಾಯಿತು, ಫ್ರಾಂಚೈಸಿ ಎನ್ಕ್ವೈರಿ ತುಂಬ ಬರೋಕ್ಕಿಡಿತು. ಬಟ್ ನಮ್ಮ ಹತ್ರ ಸರಿಯಾದ ವ್ಯವಸ್ಥೆ ಇಲ್ಲ. ಅವ್ರನ್ನ ಕೆಟರ್ ಮಾಡೋದು ಹೇಗೆ? ಸೊ ಇದರಲ್ಲಿ ನಾವು ಇದಕ್ಕೆ ಒಂದು ಸೆಂಟ್ರಲೈಸ್ ಕಿಚನ್ ಬೇಕು ಅಂತ ಆ್ಯಕ್ಚುಲಿ ಬನಶಂಕರಿ 6 ಸ್ಟೇಜಲ್ಲಿ ಒಂದು 5000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಕಿಚನ್ ಸೆಟಪ್ ಮಾಡಿದ್ವಿ. ಸುಸಜ್ಜಿತವಾದ ಒಂದು ಅಡುಗೆ ಮನೆ, ಆಫೀಸ್, ಆಮೇಲೆ ಮಜ್ಜಿಗೆ ಕಡಿಯೋಕ್ಕೆ ಒಂದು ರೂಮು, ಈ ಥರದ್ದೆಲ್ಲ ಮಾಡಿದ್ವಿ. ಎಂಟೈರ್ ನಾವು ಪ್ರೊಸೆಸನ್ನು ಅರೋ ವಾಟ್ರಲ್ಲೇ ಮಾಡ್ತೀವಿ. ಇದಕ್ಕೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಊರಿಂದನೇ ತರಿಸ್ತೀವಿ. ಸೊಪ್ಪು, ಚಕ್ಕೆ, ಆಮೇಲೆ ಈ ರೂಟ್ಸ್ ಎಲ್ಲ ಹೇಳಿದ್ನಲ್ಲ, ಇದಷ್ಟು ಊರಲ್ಲೇ ಇದಾಗುತ್ತೆ. ಊರಲ್ಲಿ ನೀವು ಕೇಳ್ದಂಗೆ ನಾವು ಮಲೆನಾಡಲ್ಲಿ ಏನು ಅಂತಂದರೆ ನಮ್ಮ ಮನೆ ಎಷ್ಟು ಬೇಕೋ ಅಷ್ಟೇ ಬೆಳ್ಕೊತಿದ್ವಿ. ಕರೆಕ್ಟ್. ಸೊ ಇದಕ್ಕೆ ಮಾನಿಟರಿ ವ್ಯಾಲ್ಯೂನೇ ಇರಲಿಲ್ಲ. ಯಾಕೆಂತಂದರೆ ನಮ್ಮ ಮನೇಲಿ ಬೆಳ್ಕೊತಿದ್ವಿ, ಅವ್ರ ಮನೇಲಿ ಬೆಳ್ಕೊತಿದ್ರು. ಸೊ ಯಾರಿಗೂ ಯಾರ್ದು ನೀಡೇ ಇರಲಿಲ್ಲ, ನೆಸಿಟಿ ಇರಲಿಲ್ಲ. ಕರೆಕ್ಟ್. ಸೊ ನಾವು ಇದಾದಮೇಲೆ ಆ್ಯಕ್ಚುಲಿ ನಮಗೆ ಬೇಕಲ್ಲ, ಆ ಗ್ರೋಸರಿ ಹೇಳಿದ್ನಲ್ಲ, ಗ್ರೋಸರಿ ಮಾಡ್ತಾ ನಾನು ಎವ್ರಿ ರೂಟಿಗೆ ಹೋಗಿ ನಾವು ಗ್ರೋಸರಿನ ಡೆಲಿವರಿ ಮಾಡಿ ಬರ್ತಿದ್ವಲ್ಲ, ಆ ರೂಟಲ್ಲಿ ನಾವು ಎಲ್ಲರನ್ನೂ ಅವೇರ್ ಮಾಡಿದ್ವಿ. ನಮ್ಗೆ ಹಿಂಗೊಂದು ನೆಸೆಸರಿ ಇದೆ, ನಾವು ಬೈ ಮಾಡ್ತೀವಿ, ನಮಗೆ ಬೇಕಾಗಿರೋ ಸೊಪ್ಪುಗಳನ್ನೆಲ್ಲ ಬೆಳ್ಕೊಡ್ಬೋದು. ಎಂಥ ಯುನೀಕ್ ಪ್ರಾಬ್ಲಮ್ ಸರ್ ಇದು. ಅಂದರೆ ಈಗ ನಿಮಗೆ ಡಿಮ್ಯಾಂಡ್ ಇದೆ, ಬಟ್ ಸಪ್ಲೈ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಕರೆಕ್ಟ್. ಯಾಕಂದ್ರೆ ಎಲ್ಲರೂ ಅವ್ರವ್ರ ಮನೇಲಿ ಬೆಳ್ಕೋತಾರೆ. ಯುನೀಕ್ ಪ್ರಾಬ್ಲಮ್ ಇದು. ಕರೆಕ್ಟ್. ಅಂದರೆ ನಿಮ್ಗೆ ಆ ಸ್ಕೇಲಲ್ಲಿ ನೀವು ಬೆಳೆಸ್ಬೇಕು. ಇವಾಗ ತಂಬುಳಿ ನನ್ನ ಮನೆಗೆ ಬೇಕು, ನಾನು ಇಷ್ಟು ಬೆಳ್ಕೊತಿದ್ದೀನಿ. ದೊಡ್ಡ ಪದ್ರ ಸೊಪ್ಪು ನಂಗೆ ಒಂದಿಷ್ಟು ಬೇಕು, ನಾನು ಇಷ್ಟು ಬೆಳ್ಕೊತಿದ್ದೀನಿ. ಹೌದು. ಈ ತಂದಾಗ ವೆರಿ ಇಂಟ್ರೆಸ್ಟಿಂಗ್ ಸರ್, ಕಂಟಿನ್ಯೂ ಮಾಡಿ ಪ್ಲೀಸ್. ಸ್ವಲ್ಪ ನಾವು ತಗೊಂಡು ಅದನ್ನು ಬಲ್ಕಲ್ಲಿ ಇದು ಮಾಡೋದು ಕಷ್ಟ. ಅಂದರೆ ಈಗ ನಾವು ಸೊಪ್ಪುಗಳೆಲ್ಲ ಪೆರಿಷಬಲ್, ಅಂದರೆ ಮ್ಯಾಕ್ಸಿಮಮ್ ಶೆಲ್ಫ್ ಲೈಫು 1 day 2 days. ಕರೆಕ್ಟ್. ನಾವು ಅದು ಸಾಗರದಿಂದ ಬರಬೇಕು. ನಮಗೆ ಅದು ಬರೋವರಿಗೆ ತಾಜಾತನ ಕೆಡದೆ ಇರೋಂಗೆ ನೋಡಬೇಕು, ಫ್ರೆಶ್ ಆಗಿರಬೇಕು.
ಸೊ ಅದಕ್ಕೆ ನಮ್ಮದೇ ಮೆಥಡ್ ಎಲ್ಲ ಬಳಸ್ತೀವಿ. ಬಟ್ಟೆ ಬ್ಯಾಗು ಈ ಥರದ್ದೆಲ್ಲ ಬಳಸಿ ಅದೆಲ್ಲ ಟ್ರಯಲ್ ಆ್ಯಂಡ್ ಎರರಲ್ಲಿ ಸಕ್ಸಸ್ ಆಯಿತು, ಅದೆಲ್ಲ ಓಕೆ. ಬಟ್ ನೀವು ಹೇಳ್ದಂಗೆ ನಮಗೆ ಬಲ್ಕಲ್ಲಿ ಬೇಕಲ್ಲ. ಸೊ ಈ ಥರ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಸೊ ಕ್ಲಿಕ್ಕು ಆಯಿತು. ಇವಾಗ ನಿಮ್ಗೆ ಎಷ್ಟು ಬೇಕು ಹೇಳಿ, ಅಷ್ಟು ಸಪ್ಲೈ ಇದೆ ನಮ್ಮ ಹತ್ರ. ಒಂದು 10-15 ಔಟ್ಲೆಟ್ಟು ಎಷ್ಟಕ್ಕಾದರೂ ಮಾಡ್ಬೋದು. ಸೊ ಇದೆಲ್ಲ ಆಗಿರೋದೇನು ಅಂತಂದರೆ ಜಸ್ಟು ನಮ್ಮಲ್ಲಿಗೆ ಅವ್ರನ್ನ ನಾವು ಆ್ಯಕ್ಟಿವ್ ಮಾಡಿ, ಸೊ ಅವರು ನಮ್ಮ ಪ್ರಾಬ್ಲಮ್ನ ಹೇಳಿದ್ದಕ್ಕೆ ಸೊ ವಿನ್ ವಿನ್ ಸಿಚುವೇಶನ್. ಹ್ಮ್. ಸೊ ಗುಡ್ ಅಲ್ವಾ? Okay. ಅಂದರೆ Yeah. ಅದು ಅಂಡರ್ ವ್ಯಾಲ್ಯೂ ಇತ್ತು. ಹೌದು. ಗಟ್ಟಿ ಕೇಳಿದ್ರೆ ನಾನು ಏನು ಹೇಳ್ತೀನಿ ಅಂದರೆ, ತಂಬಳಿ ನಮ್ಮ ಬೇಲಿ ಬದಿಲಿತ್ತು. ಹ್ಮ್. ಬೇಲಿ ಬದಿ ಅಂದ್ರೆ ಗೊತ್ತಾ? ಆ್ಯಕ್ಚುಲಿ ಲೈಫ್ ಫೆನ್ಸ್ ಇರ್ತಿತ್ತು ಅವಾಗ. Correct. ಇವಾಗ ಎಲೆಕ್ಟ್ರಿಕ್ ಫೆನ್ಸ್ ಎಲ್ಲ ಬಂದು ಕಾನ್ಸೆಪ್ಟೇ ಚೇಂಜ್ ಆಗೋಗಿದೆ. ಆ ಬೇಲಿ ಸಾಲಲ್ಲಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕೋತಿದ್ರು. ಅದಕ್ಕೆ ಬದು ಅಂತ ಮಾಡ್ತಿದ್ರು. Correct. ಮಣ್ಣು ಬ್ಯಾಂಕ್ ಥರ ಮಾಡ್ತಿದ್ರು. ಸೊ ಮಾಯ್ಶ್ಚರ್ ಉಳ್ಕೋತಿತ್ತು. ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಮನೆಯಲ್ಲಿ ಅಲ್ಲಿ ಏನು ಅಡುಗೆ ಮಾಡ್ತಾರೆ ಅಮ್ಮನೋ ಅಜ್ಜಿನೋ ಅತ್ತೆನೋ ಅವರೆಲ್ಲ ಬೆಳ್ಕೊತಿದ್ರು, ಜಸ್ಟ್ ನೀರು ಬಿಟ್ಟು ಹೌದು. ಸಂಜೆ ಹೊತ್ತಲ್ಲಿ. ಸೊ ಈ ಥರ ಇದ್ದದ್ದನ್ನು ನಾವು ಆ್ಯಕ್ಚುಲಿ ಇದನ್ನು ಫುಲ್ ಓಪನ್ ಮಾಡಿದ್ವಿ ಆಪ್ಷನ್ನ. ತುಂಬ ಜನ ಬೆಳ್ಕೊಡ್ತಿದ್ದಾರೆ. ಸೊ ಅದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಈಗ. Amazing. ಸೊ ಅದ್ರದ್ದು ಹೊರತಾಗಿ ಈಗ ಹೆಂಗೆ ಅಂತಂದರೆ, ನಾವು ಆ್ಯಕ್ಚುಲಿ ತಂಬ್ಳಿನ ಆ್ಯಕ್ಚುಲಿ ಗ್ಲೋಬಲಿ ತಗೊಂಡು ಹೋಗೋಕ್ಕೆ ಹೊರಡಬೇಕಿದ್ರೆ ಈ ಥರ ಒಂದು ಬ್ಯಾಕ್ ಎಂಡ್ ಸಪೋರ್ಟ್ ಬೇಕೇ ಬೇಕು ನಮಗೆ. ಸಪ್ಲೈ ಚೈನ್ ಎಷ್ಟು ಇಂಪಾರ್ಟೆಂಟು ಅಂತಂದರೆ, ನಾವು ಏನಾದರೂ ಮಾಡಾಕ್ಬೋದು, ಬಟ್ ರಾ ಮಟೀರಿಯಲ್ ಬೇಕು. ಅದು ಆ ಪ್ರಾಬ್ಲಮನ್ನು ಈ ಥರ ನಾವು ಕೊಲಾಬ್ರೇಟ್ ಆಗೋ ಮೂಲಕ ನಾವು ಬಗೆಹರಿಸ್ಕೊಂಡು, ನಾವು ಆ್ಯಕ್ಚುಲಿ ತಂಬ್ಳಿ ಮನೆಗೆ 3 ಜನ ಪಾರ್ಟ್ನರ್ಸ್ ಇದ್ದೀವಿ. ಇದು ಆ್ಯಕ್ಚುಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಹ್ಮ್. ನಾವು ಏನು ಮಾಡ್ತಿದ್ದೀವಿ ಅಂದರೆ, ಒಬ್ಬೊಬ್ರದ್ದು ಒಂದೊಂದು ರೋಲು. ಕಾರ್ತಿಕ್ ಏನು ಮಾಡ್ತಾರೆ ಅಂತಂದರೆ, ಆ್ಯಕ್ಚುಲಿ ಮೀಟಿಂಗ್ಸು, ಫೈನಾನ್ಸು, ಆಮೇಲೆ ಇನ್ವೆಸ್ಟರ್ಸ್ ಇದು ಅವ್ರು ನೋಡ್ಕೋತಾರೆ. ಸೊ ನಾನು ಆ್ಯಕ್ಚುಲಿ ಎಂಪ್ಲಾಯೀಸ್ ಹೈರಿಂಗು, ಆಮೇಲೆ ಹ್ಮ್. ಎಲ್ಲ ಔಟ್ಲೆಟ್ಸ್ ಇದು ಏನೇನು ಅಂತ ಎಲ್ಲದನ್ನ ನೋಡ್ಕೋತೀನಿ. ಅಂದರೆ ಯಾವ್ದು ಹೋಯಿತು, ಯಾವ್ದು ಬಂತು, ಈ ಥರದ್ದು. ಜೊತೆಗೆ ಪ್ರೊಕ್ಯೂರ್ಮೆಂಟ್ ಎಲ್ಲ ನೋಡ್ಕೋತೀನಿ. ಆಮೇಲೆ ಮೇಯ್ನ್ ಅಂತಂದರೆ ಅನುಷಾ ಅಂತ ಕಾರ್ತಿಕ್ ವೈಫು, ಹ್ಮ್. ಹ್ಮ್. ಅವರು ಎಂಟೈರ್ ಕಿಚನ್ನ ಟೇಕ್ ಕೇರ್ ಮಾಡ್ತಾರೆ. Okay. ಸೊ ಹಿಂಗೆ ಇರಬೇಕು ಅಂತ ನೀವು ಯಾವುದೇ ತಂಬ್ಳಿ ಮನೇಲಿ ಯಾವುದೇ ಫುಡ್ಡನ್ನು ಟೇಸ್ಟ್ ಮಾಡಿ, ಸೊ ಸಿಮಿಲರ್ ಇರಬೇಕು ಅಂತಂದರೆ ಒಂದು ರೆಸಿಪಿ ಬೇಕೇ ಬೇಕು. ಖಂಡಿತ. ಸೊ ಆ ಸ್ಟ್ಯಾಂಡರ್ಡ್ ರೆಸಿಪಿನ ಸೆಟ್ ಮಾಡಿದವ್ರು ಅವರು. ಸೊ ಅವರು ಹೆಂಗೆ ಅಂತಂದರೆ, ಆ್ಯಕ್ಚುಲಿ ಅವರು ಐ ಟಿಲಿದ್ದವರು. ಕಾರ್ತಿಕ್ IT, ನಾನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು. ಸೊ ಅವರು ನಮ್ಮ ಮಲೆನಾಡಿನ ಇದರದ್ದೆಲ್ಲ ಅಡುಗೆನೆಲ್ಲ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಿ, ಇದು ಇಷ್ಟ ಆದರೆ ಇದಾಗಿ, ಅಂದರೆ ನಾನು ಆಗಲೇ ಹೇಳ್ದಂಗೆ ಯಾವುದೇ ಪದಾರ್ಥನ 100 ಥರನೂ ಮಾಡ್ಬೋದು. ತಂಬ್ಳಿ ಮನೆಯಲ್ಲಿ ಈ ಈ ಥರ ಇರಬೇಕು ಅಂತ ಸೆಟ್ ಮಾಡಿರೋದು ಅವರು. ಹ್ಮ್. ಸೊ ಅದನ್ನು ಪ್ರಾಪರಾಗಿ ರೆಸಿಪಿ ಸೆಟ್ ಮಾಡಿ, ನಾವು ಸೂಜ್ ಮೆಣಸು ಅಂತ ಬಳಸ್ತೀವಿ. ಹ್ಮ್. ನಿಮ್ಮಲ್ಲೂ ಇರ್ಬೋದು, ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ. Correct. ಅದು ಅಸಿಡಿಟಿ ಆಗಲ್ಲ, ಖಾರ ಜಾಸ್ತಿ ಇರುತ್ತೆ. ಮೋಸ್ಟ್ಲಿ ನಿಮಗೂ ಗೊತ್ತಿರ್ಬೋದು, ಚಿಕ್ಕವರಾಗಿರ್ಬೇಕಿದ್ರೆ ಚೋಟ್ ಮೆಣಸಿನ್ಕಾಯಿ ಹೆಂಗಿದೆ ಅಂತ. ಹೌದು. ಸೊ ಇದಕ್ಕೆ ಅದು ಖಾರ ಇರೋದಕ್ಕೆ ಅದು, ಬಟ್ ಹೆಲ್ದಿಗೆ ತುಂಬ ಒಳ್ಳೆಯದು, ಅಸಿಡಿಟಿನೂ ಆಗಲ್ಲ. ಸೊ ಆ ಸೂಜ್ ಮೆಣಸನ್ನು ಎಣ್ಸೆ ಹಾಕ್ತೀವಿ, ಆ ಲೆವೆಲಲ್ಲಿ ರೆಸಿಪಿ ಸೆಟ್ ಆಗಿದೆ ನಮ್ಮದು. ಅದಕ್ಕಾಗಿ ಬೇಕು ಅಂತ ಮಿಸ್ಟೇಕ್ ಮಾಡಬೇಕು ಅಡುಗೆ ಹಾಳು ಮಾಡೋಕ್ಕೆ, ಅನ್ಲೆಸ್ ಅಂಟಿಲ್ ನಮ್ಮದು ಸ್ಟ್ಯಾಂಡರ್ಡಾಗೇ ಇರುತ್ತೆ ಎಲ್ಲ. Amazing. ಸೊ ಇದು ನಮ್ಮ ಆಪ್ರೇಟಿಂಗ್ ಇದು, ಅಂದರೆ ಮೇಜರ್ ಕಿಚನ್ನಲ್ಲಿ. ಸೊ ಮೇಯ್ನು ಅಂತಂದರೆ ಇದು ಸೆಂಟ್ರಲೈಸ್ ಕಿಚನ್ನು, ಬನಶಂಕರಿ 6 ಸ್ಟೇಜಲ್ಲಿ. ಇಲ್ಲೆಲ್ಲ ಕುಕ್ ಆಗುತ್ತೆ. ಸೊ ಬೇರೆ ಬೇರೆ ಔಟ್ಲೆಟಿಗೆ ಒಂದ್ಸಲ ಬ್ರೇಕ್ಫಾಸ್ಟ್ ಐಟಮ್ಮು, ನೆಕ್ಸ್ಟು ಊಟದ ಅಂದರೆ ಲಂಚ್ ಐಟಮ್ಮು ಹೋಗುತ್ತೆ. ಸೊ ಅಲ್ಲಿ ಅವರೆಲ್ಲ ಸರ್ವ್ ಮಾಡ್ತಾರೆ. ಸೊ ಇದು ಮೇಜರ್ ನಮ್ಮ ಆಪ್ರೇಟಿಂಗ್ ಇದು. ಸೊ ಮೈಸೂರಲ್ಲಿ ತುಂಬ ದೊಡ್ಡದು ಎಕ್ಸ್ಪೀರಿಯನ್ಸ್ ಸೆಂಟರ್ನೇ ಮಾಡಿದ್ದೀವಿ. ಅಲ್ಲಿಗೆ ಹೋಲಿಸಿದ್ರೆ ಇದು ಚಿಕ್ಕದಾದರೂ ಇಲ್ಲಿ ತಂಬ್ಳಿಗಳಿಗೆ ಸಪ್ರೇಟ್ ಆದ ಕಸ್ಟಮರ್ ಬೇಸ್ ಇದೆ. ಹೌದು. ಸೊ ಒಂದೊಂದು ಔಟ್ಲೆಟಲ್ಲಿ ಏನಿಲ್ಲ ಅಂತಂದರೂ ಒಂದು 70ರಿಂದ 80 ಲೀಟ್ರು ಪರ್ ಡೇ ಹೋಗುತ್ತೆ. ಇದು ನಾರ್ಮಲ್ ಡೇಸಲ್ಲಿ. ವೀಕೆಂಡಲ್ಲಿ ಇನ್ನೂ ತುಂಬ ಜಾಸ್ತಿನೇ ಹೋಗುತ್ತೆ. ಸೊ ಸರಿಸುಮಾರು ಒಂದು 700ರಿಂದ 800 ಲೀಟ್ರು ಹಾಂ, ನಿಮಗೆ ಸೆಂಟ್ರಲೈಸ್ಡ್ ಆಸುಪಾಸಲ್ಲಿ ನಿಮಗೆ ಸೆಂಟ್ರಲೈಸ್ಡ್ ಕಿಚನ್ ಸ್ವಲ್ಪ ವೇರಿ ಆಗುತ್ತೆ. ರೈಟ್. ಇದು ತಂಬುಳಿ ಅನ್ನೋದು ಪೆರಿಷಬಲ್ ಐಟಮ್ ಸರ್. ಎಸ್, ಅಂದ್ರೆ ನಿಮ್ಗೆ ಏನಾಗುತ್ತೆ, ನೀವು ಪ್ರಿಸರ್ವೇಟಿವ್ಸ್ ಬೇರೆ ಯೂಸ್ ಮಾಡಲ್ಲ. ಏನು ಮಾಡೋದು, ಸೊ ಹಾಗಾಗಿ ಒಂದು ದಿನದಲ್ಲಿ ಅದು ಖರ್ಚು ಆಗಿಬಿಡ್ಬೇಕು. ಹಾಕ್ಬೇಕು. ಇಲ್ಲ ಅಂತಂದ್ರೆ ಅದು
ವೇಸ್ಟ್. ವೇಸ್ಟ್ ಆಗುವಂಥದ್ದು. ಆಮ್, ಈ ಗಮನದಲ್ಲಿ ಇಟ್ಕೊಂಡಾಗ ನಿಮ್ಮ ಸಪ್ಲೈ ಚೈನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಸರ್? ಇವಾಗ ಈಗ ಎಲ್ಲ ಔಟ್ಲೆಟ್ಗಳಿಗೆ ಹೋಗಬೇಕು. ಔಟ್ಲೆಟ್ಗೆ ಹೋಗೋದನ್ನ ಹರಿವು ಹೇಗೆ ನೀವು ಮ್ಯಾನೇಜ್ ಮಾಡ್ಕೋತಾ ಇದ್ದೀರಾ ಅನ್ನೋದು ನನ್ನ ಕ್ವೆಶನ್. ಅಂದರೆ ಇವಾಗ ಒಂದು ಅಂದಾಜಿರುತ್ತೆ, ನೀವು ಹೇಳ್ದಂಗೆ ಒಂದು 70 ರಿಂದ 80 ಲೀಟ್ರ್ ನಿಮಗೆ ಒಂದು ಯೂನಿಟ್ಟಿಂದ ನಿಮಗೆ ಡಿಮ್ಯಾಂಡ್ ಇದೆ, ಅದನ್ನು ನೀವು ಸಪ್ಲೈ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಸಪ್ಲೈ ಚೈನ್ ಪ್ರಾಸೆಸ್ ಏನಿದೆ ತುಂಬ ಸೈಂಟಿಫಿಕ್ ಆಗಿಲ್ಲ ಅಂತಂದರೆ ಆ ಸಪ್ಲೈ ಚೈನಲ್ಲೇ ನಿಮ್ಗೆ ಲಾಸಸ್ ಜಾಸ್ತಿ ಆಗಿಬಿಡುತ್ತೆ. Correct. ಅದನ್ನು ಹೇಗೆ ಟ್ವಿನ್ ಮಾಡಿದ್ರಿ ಅನ್ನೋದು ನನ್ನ ಕ್ವೆಶನ್. ಇಲ್ಲ, ಇದು ಇನಿಷಿಯಲಿ ಭಾಳ ಟ್ರಿಕ್ಕಿ ಆಗಿತ್ತು. ಯಾಕೆಂತಂದರೆ ನಮಗೂ ಐಡಿಯಾ ಇಲ್ಲ ಜನ ಎಷ್ಟು ಬರ್ತಾರೆ ಎಷ್ಟು ಹೋಗ್ತಾರೆ ಅಂತ. 1 ಮಂತ್ ಅಥವಾ 1.5 ಮಂತ್ ಫಸ್ಟ್ ಔಟ್ಲೆಟ್ ಓಪನ್ ಆದಾಗ ನಾವು ಏನು ಮಾಡ್ತಿದ್ವಿ, ಅಡಿಷ್ನಲ್ ಆಗಿ ಕಳಿಸ್ಕೊಟ್ಬಿಡ್ತಿದ್ವಿ. ಓಕೆ. ಆಮೇಲೆ ಪ್ಯಾಟರ್ನ ಸ್ಟಡಿ ಮಾಡ್ತೀವಿ. ಸೊ ವೀಕ್ ಡೇಸಲ್ಲಿ ಎಷ್ಟು ಹೋಗ್ತಿದೆ, ವೀಕೆಂಡಲ್ಲಿ ಎಷ್ಟು ಹೋಗ್ತಿದೆ, ಎವ್ರಿ ಬುಧವಾರ ಎಷ್ಟು ಹೋಗ್ತಿದೆ, ಆಮೇಲೆ ಎವ್ರಿ ಸಂಡೇ ಎಷ್ಟು ಹೋಗ್ತಿದೆ, ಈ ಥರದ್ದೆಲ್ಲ ಏನು ಡೇಟಾ ಬೇಸ್ ಇಟ್ಕೊಂಡು ಒಂದು ಸ್ಟ್ರೀಮ್ ಲೈನಿಗೆ ಬಂದಮೇಲೆ, ಅದು ಅಕ್ಯುರೇಸಿ ಅಂತಲ್ಲ ನಾನು ಹೇಳ್ತಾ ಇರೋದು, ಅದರಲ್ಲೂ ಆಲ್ಮೋಸ್ಟ್ ಅಲ್ಲೊಂದು 6 ಗಂಟೆಗೆ ಖಾಲಿಯಾಗಿ ಹೋಗುತ್ತೆ ಅಂತ ಕಾಲ್ ಮಾಡ್ತಾರೆ, ನಾವು ಕಳಿಸ್ಕೊಡ್ತೀವಿ ಇಲ್ಲಿ ರೆಡಿ ಮಾಡಿ. ಸೊ ಈ ಥರದ್ದನ್ನೆಲ್ಲ ನೋಡಿ ಆಮೇಲೆ ಸೆಟ್ ಮಾಡಿದ್ದೀವಿ. ಅಂದರೆ ಪ್ರಾಪರಾಗಿ ಇದಕ್ಕೆ ಯಾವುದೂ ಮೆಥಡ್ ಇಲ್ಲ, ನಮ್ಮದೇ ಆದ ಮೆಥಡಲ್ಲಿ ಇದನ್ನು ಫಿಕ್ಸ್ ಮಾಡಿದ್ದೀವಿ. ಇವಾಗಲೂ ಒಂದೊಂದು ದಿವಸ ಕಸ್ಟಮರ್ ಬರೋದಾದ್ರೆ, ಈಗ ಸಪೋಸ್ ಹೆಂಗೆ ಅಂತಂದರೆ, ಇದು ಮೋಸ್ಟ್ಲಿ ಎಲ್ಲ ಹೋಟೆಲ್ಲು ಹಾಗೆ ಅಂತ ಅನ್ಕೋತಿದ್ದೀನಿ. ಇವತ್ತು ಮೋಸ್ಟ್ಲಿ ಜನ ಕ್ರೌಡ್ ತುಂಬ ಇರುತ್ತೆ ಅಂತ ಅನ್ಕೋತೀವಿ, ವೀಕೆಂಡ್ ಅಂತ ಅಂದ್ಕೊಳ್ಳಿ. ಸಡನ್ನಾಗಿ RCB ಮ್ಯಾಚ್ ಬಂದ್ಬಿಡುತ್ತೆ, ಜನನೇ ಬರಲ್ಲ, ಮಾಡಿದ್ದೆಲ್ಲ ವೇಸ್ಟ್. Correct. ಸೊ ಇವತ್ತು ಏನೂ ಇಲ್ಲ, ಆ್ಯಕ್ಚುಲಿ ನಾರ್ಮಲ್ ಕ್ರೌಡ್ ಇರುತ್ತೆ ಅಂತ ಅನ್ಕೋತೀವಿ, ಜನ ಎಲ್ಲಿಂದನೇ ಬರ್ತಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ಅವತ್ತು 2 ಸಲ ಮಾಡಾಕ್ತೀವಿ. ಸೊ ಇದು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಆನ್ ಸ್ಪಾಟಲ್ಲಿ ಹೆಂಗಾಗತ್ತೆ ಅಂದರೆ, ನಮ್ಮಲ್ಲೊಂದು ಇದಿದೆ, ಪದ ಬಂದಂಗೆ ಅರ್ಥ ಹೇಳೋದು ಅಂತ, ಗೊತ್ತಲ್ಲ ಯಕ್ಷಗಾನದಲ್ಲೆಲ್ಲ. ಸೊ ಅದರಲ್ಲಿ ಬೇಸ್ ಇರುತ್ತೆ, ಅದು ಹೆಂಗೆ ಇರುತ್ತೆ ಹಾಗೆ ಅದಕ್ಕೆ ಅರ್ಥ ಹೇಳ್ತಾರೆ. Okay. ಸೊ ಇದು ಅಷ್ಟೇ, ನಾವು ಸಿಚುವೇಶನಿಗೆ ತಕ್ಕಾಗಿ ಸ್ವಿಚ್ ಆಗ್ತೀವಿ. ಅಮೇಝಿಂಗ್ ಸರ್. ಇನ್ನೊಂದು ನಾನು ಕೇಳಬೇಕು ಅಂದ್ಕೊಂಡಿದ್ದೇನಂದ್ರೆ ವಿಚಾರ ಸರ್, ತಂಬುಳಿ ಮನೆ ಸಂಸ್ಕೃತಿ, ತಂಬುಳಿ ಮನೆಯಲ್ಲಿ ವರ್ಕ್ ಮಾಡ್ತಿರೋವಂಥ ನಿಮ್ಮ ಸ್ಟಾಫ್ ಯಾರಿದ್ದಾರೆ, ಇವ್ರಿಗೆ ತಿಳಿ ಹೇಳುವಂಥ ಪ್ರಕ್ರಿಯೆ ಏನು? ಅಂದರೆ ಬಿಕಾಸ್ ನೀವೊಂದು ಬರೀ ಒಂದು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಅಲ್ಲ, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಆಹಾರನ ನೀವಿವಾಗ ನಾಡಿಗೆ ತರ್ತಿರೋವಂಥ ಒಂದು ಬ್ರ್ಯಾಂಡ್. ಅಂದರೆ ಬರೀ ನೀವು ತಂಬುಳಿ ಅಂದರೆ ಬರೀ ತಂಬುಳಿ ಅಂತಲ್ಲ, ಅಂದರೆ ಮಲೆನಾಡಿನ ಸೊಗಡನ್ನ ನೀವು ಇಲ್ಲಿ ತರ್ತೇನೆ. ನಿಮ್ಮ ಸ್ಟಾಫಿಗೆ ಇದರ ವ್ಯಾಲ್ಯೂ ಅರ್ಥ ಮಾಡಿಸೋದಕ್ಕೆ ಕಷ್ಟ ಆಯ್ತಾ ನಿಮಗೆ? ಅಥವಾ ಅವ್ರಿಗೆ ಅಂದರೆ ಇದು ಫುಡ್ಡು, ನಾನು ಫುಡ್ ಕೊಡ್ತೀನಿ ಅನ್ನೋ ಥರ ನೀವು ಇದ್ರ ಬಗ್ಗೆ ಸ್ವಲ್ಪ ಟಚ್ ಮಾಡಿದ್ರಿ, ನೇಪಾಳಿ ಇದ್ರು, ಅಸ್ಸಾಮಿ ಇದ್ರು ಅಂತ, ಅವ್ರಿಗೆ ತಿಳಿ ಹೇಳುವಂಥ ಪ್ರಕ್ರಿಯೆ ಹೇಗಿತ್ತು ಸರ್ ನಿಮಗೆ? ಇಲ್ಲ, ತುಂಬ ಕಷ್ಟದ್ದಾಗಿತ್ತು. ಆ್ಯಕ್ಚುಲಿ ಹೇಗಿತ್ತು ಅಂತಂದರೆ, ನಾವು ಇನಿಷಿಯಲ್ ಹೇಳ್ದಲ್ಲ, ತಂಬುಳಿ ಅಂತ ಹೇಳ್ಸೋಕ್ಕೆ ಆಗ್ತಿರ್ಲಿಲ್ಲ ಅವ್ರ ಹತ್ರ. ಅಂಥ ಚಾಲೆಂಜಿಂಗ್ ಸನ್ನಿವೇಶದಲ್ಲಿ ಅವ್ರನ್ನ ಇದು ಮಾಡೋದು ಕಷ್ಟ. ನಾನು ಕೆಲವು ಕಡೆ ಹೇಳ್ತಾ ಇದ್ದೆ, ಆ್ಯಕ್ಚುಲಿ ಇದನ್ನು ಹೆಂಗೆ ಅಂತಂದರೆ, ನಾವು ಕೀ ಪರ್ಸನ್ ಏನಿದ್ದಾರೆ, ಅಂದರೆ ಯಾವ ಇಂಪಾರ್ಟೆಂಟ್ ರೋಲ್ ಇದ್ದಾರೆ, ಅಲ್ಲಿ ನಮ್ಮ ಕನ್ನಡದವ್ರನ್ನ ಅಥವಾ ನಮ್ಮ ಸಂಸ್ಕೃತಿ ಗೊತ್ತಿದ್ದವ್ರನ್ನ ನಾವು ರಿಕ್ರೂಟ್ ಮಾಡ್ಕೋತೀವಿ. ಬಾಕಿ ನಮಗೆ ಏನು ಬೇಕೋ ಅದು ಖಂಡಿತ ಸಿಗಲ್ಲ. ಸೊ ಇದ್ದವ್ರನ್ನೇ ನಾವು ಅವ್ರನ್ನ ಟ್ಯೂನ್ ಮಾಡಬೇಕು, ಟ್ರೈನ್ ಮಾಡಬೇಕು. ಅದಕ್ಕೆ ನಾನು ಕೆಲವು ಉದಾಹರಣೆ ಕೊಡ್ತಿದ್ದೆ. ಸೊ ನಾವು ಸ್ನಾನ ಮಾಡಬೇಕಿದ್ರೆ, ನಾನೀಗ ಸೋಪ್ ತಗೋತಿದ್ದೀನಿ, ತಲೆ ಹಚ್ಕೋತೀನಿ, ಆ ಬಟ್ಟೆ ಇದು ಟವೆಲ್ ಹಾಕ್ಕೊಂಡು ಒರೆಸ್ಕೋತೀನಿ ಅಂತ ನಾವು ಹೇಳಲ್ಲ, ಅದು ಮಸಲ್ ಮೆಮೊರಿ. ಕರೆಕ್ಟ್. ಸೊ ಆ ಥರ ನಾವು ಅವರಿಗೆ ಟ್ರೈನ್ ಮಾಡ್ತಿದ್ದೀವಿ. ಸೊ ಅದರಲ್ಲೂ ಸಮ್ ಸಕ್ಸಸ್ ಆಗಿದ್ದೀವಿ, ಸಮ್ ಫೇಲ್ಯೂರ್ ಆಗಿದ್ದೀವಿ. ಅದು ಹೊಸ ಬರ್ತಾರೆ, ಹಳಬರು ಬಿಡ್ತಾರೆ, ಈ ಥರ ಇದ್ದೇ ಇದೆ. ಮ್ಯಾನ್ ಪವರು ಎವ್ರಿ ಇಂಡಸ್ಟ್ರೀಲಿ ಪ್ರಾಬ್ಲಮ್ ಇರೋದೆ. ಸೊ ಈ ಲೆವೆಲಲ್ಲಿ ನಾವು ನಮ್ಮ ಸಂಸ್ಕೃತಿ ಏನು, ನಮ್ಮ ಇದೇನು ಅಂತ ನಾವು ಇನಿಷಿಯಲ್ಲೇ ಅವ್ರಿಗೆ ಬ್ರೀಫ್ ಮಾಡಿ, ಅವಾಗ ಡೈಲಿ ಹೇಳ್ತಾ, ಸ್ಟ್ಯಾಂಡಪ್ ಮೀಟಿಂಗು, ಸ್ಟ್ಯಾಂಡಪ್ಪು ಇದ್ರದ್ದು ವಿಡಿಯೋ ಕಾಲು, ಇದ್ರ ಥ್ರೂ ಹೇಳ್ತೀವಿ. ಆಮೇಲೆ ಮಂತ್ಲಿ ಮೀಟಿಂಗಲ್ಲಿ ಹೇಳ್ತೀವಿ. ಸೊ ಇದ್ರ ಥ್ರೂ ಒಂದು ಲೆವೆಲಲ್ಲಿ ನಾವು ಅವ್ರನ್ನ ಅವೇರ್ ಮಾಡ್ತಿದ್ವಿ. ಅಮೇಝಿಂಗ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಫ್ರಾಂಚೈಸಿ ಬಂದಿದ್ದಾನೆ ನಿಮ್ಮ ಹತ್ರ ಅನ್ನೋದಾದರೆ, ಅವನಿಗೆ ನಿಮ್ಮ ಕಡೆಯಿಂದ ಏನೇನು ಸಿಗುತ್ತೆ?
ನಮ್ಮಲ್ಲಿ ಇವಾಗ ಏನು ಅಂತಂದರೆ ಮೈಸೂರು ಹೇಳಿದ್ನಲ್ಲ, ಮೈಸೂರು ಮಾಡೆಲ್ನ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಒಂದು ಫ್ಯಾಮಿಲಿ ಬಂದರು ಅಂತ ಇಟ್ಕೊಳ್ಳಿ. ಹ್ಮ್. ನೀವೇ ನಿಮ್ಮ ಫ್ಯಾಮಿಲಿ ಜೊತೆ ಬರ್ತಿದ್ದೀರಾ, 4 ಜನ ಇದ್ದೀರಾ. ಏಜ್ ಆದವರಿಗೆ ಮೋಸ್ಟ್ಲಿ ಇಡ್ಲಿ ಬೇಕಾಗತ್ತೆ. ಹ್ಮ್. ಯಂಗ್ ನಿಮ್ಮ ಮಕ್ಕಳಿಗೆಲ್ಲ ಜೆನ್ಸಿ ಅವರಿಗೆ ಬೇರೆ ಏನೋ ಬೇಕಾಗತ್ತೆ. ಹ್ಮ್. ಈಗ ಜೆಲಾಟೋನು ಸ್ಟಾರ್ಟ್ ಮಾಡಿದ್ದೀವಿ, ಆಮೇಲೆ ಸ್ಯಾಂಡ್ವಿಚ್ ಇದೆ, ಈ ಥರದ್ದೆಲ್ಲ ಇದೆ. ಆಮೇಲೆ ನಾವು ಚಾಟನ್ನು ಅಷ್ಟೇ, ತಂಬಳಿ ಪೂರಿ ಅಂತ ಮಾಡ್ತಿದ್ದೀವಿ, ಅದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹೆಲ್ದಿ ಅದೂ ಈ ಥರದ್ದೆಲ್ಲ ಇದೆ. ಸೊ ಸಪ್ರೇಟ್ ಎಲ್ಲ ಇದೆಯಲ್ಲಪ್ಪ, ಇದಕ್ಕೆ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಸೊ ದೊಡ್ಡ ಸ್ಪೇಸ್ ಬೇಕಾಗತ್ತೆ. ಎಲ್ಲರನ್ನೂ ಕೆಟರ್ ಮಾಡಬೇಕು ಅಂತಂದರೆ ನಾವು ಆ, ದೊಡ್ಡ ಜಾಗದಲ್ಲಿ ಎಲ್ಲ ನಮ್ಮ ಆಫರಿಂಗ್ ಏನೇನಿದೆ ಅಷ್ಟನ್ನು ಇಡಬೇಕಾಗತ್ತೆ. ಸೊ ಅದಕ್ಕಾಗಿ ಇವಾಗ ರೆಸ್ಟೋರೆಂಟ್ ಚೈನ್ ಥರ, ಅಂದರೆ ರೆಸ್ಟೋರೆಂಟ್ ಥರ ನಮ್ಮ ಮಾಡೆಲ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ. ಅಪ್ಗ್ರೇಡ್ ಸೊ ಮಾಡ್ಕೊಂಡಿದ್ದೀವಿ. ಒಂದು 20 ಥರದ ಬ್ರೇಕ್ಫಾಸ್ಟ್ ಸಿಗತ್ತೆ, ಬಾಳೆ ಎಲೆ ಮುದ್ದೆ ಊಟ, ಜೋಳದ ರೊಟ್ಟಿ ಊಟ, ಅಕ್ಕಿ ರೊಟ್ಟಿ ಊಟ, ಹ್ಮ್. ಆಮೇಲೆ ಚಾಟ್ಸ್ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ತಂಬಳಿ ಇರುತ್ತೆ. ಜೊತೆಗೆ ಆ್ಯಕ್ಚುಲಿ ನಮ್ಮದು ಡೆಸರ್ಟ್ಸ್ ಇದೆ. ನಮ್ಮ ಮಲೆನಾಡಿಂದ ಇದು ಅಕ್ಕಿ ಕೇಸರಿ ಬಾತ್ ಅಂತ, ಹ್ಮ್. ಸಣ್ಣ ಅಕ್ಕಿ ಕೇಸರಿ ಅಂತ, ಹ್ಮ್. ಹ್ಮ್. ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಮಡಕೆ ಮೇಲೆ ಪೂತ್ರೇಕಲು ಅಂತ ಮಾಡ್ತಾರೆ ಆಂಧ್ರದಲ್ಲಿ. ಹೌದು ಹೌದು ಹೌದು. ಅದರ ಡಿಫ್ರೆಂಟ್ ವರ್ಷನ್ನಲ್ಲಿ ನಾವು ತೊಡೆದೇವು ಅಂತ ಮಾಡ್ತೀವಿ. ಹಾಲು ಮತ್ತು ತುಪ್ಪ ಹಾಕ್ಕೊಡ್ತೀವಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಈ ಥರದ್ದನ್ನೆಲ್ಲ ನಾವು ಕೆಟರ್ ಮಾಡಬೇಕು ಅಂದರೆ ದೊಡ್ಡ ಸ್ಪೇಸಲ್ಲಿ ನಾವು ಎಲ್ಲ ಆಫರಿಂಗು ಇಟ್ಟರು ಮಾತ್ರ ಬರುತ್ತೆ. ಆ ಥರ ಮಾಡೆಲ್ನ ನಾವು ಫ್ರಾಂಚೈಸಿಯಾಗಿ ಕನ್ವರ್ಟ್ ಮಾಡಿದ್ದೀವಿ ಇವಾಗ. ಓಕೆ. ಮುಂಚೆ ಏನು ಅಂದರೆ ಚಿಕ್ಕದು ತಂಬಳಿ, ಆಮೇಲೆ ಜಸ್ಟ್ ಊಟ ಪ್ಲೇಟ್ ಮೀಲ್ ಮಾತ್ರ ಇತ್ತು. ಹ್ಮ್. ಈಗ ಅಪ್ಗ್ರೇಡ್ ಆಗಿದೆ. ಹ್ಮ್. ಇಲ್ಲಿವರೆಗೆ ಫ್ರಾಂಚೈಸಿ ಓನ್ಡ್ ಕಂಪ್ನಿ ಆಪ್ರೇಟೆಡ್, ಅಂದರೆ ರೆಂಟು, ಆಮೇಲೆ ಇಲೆಕ್ಟ್ರಿಸಿಟಿ, ಎಂಪ್ಲಾಯಿ ಸ್ಯಾಲ್ರಿ, ಎವ್ರಿಥಿಂಗ್ ಆಪ್ರೇಷನಲ್ ಏನೇನಿದೆ ಎಲ್ಲದೂ ನಾವೇ ನೋಡ್ಕೋತಾ ಇದ್ವಿ. ಓಕೆ. ಸೊ ಫ್ರಾಂಚೈಸಿ ಓನರ್ ಜಸ್ಟ್ ಡ್ಯಾಶ್ ಬೋರ್ಡ್ ನೋಡೋದು, ಮಂತ್ ಎಂಡಿಗೆ ನಮ್ಮದು ಏನು ರಾಯಲ್ಟಿ ಅಮೌಂಟ್ ಬರುತ್ತೆ ಅದು ಅವ್ರ ಅಕೌಂಟಿಗೆ ಹಿಟ್ ಆಗುತ್ತೆ, ಇಷ್ಟೇ. ಜಸ್ಟು ನಾರ್ಮಲ್ ಕಸ್ಟಮರ್ ಥರ ಬಂದು ಆರಾಮಾಗಿ ಹೋಗ್ಬೋದು, ಫ್ರೀಡಮ್ ಇದೆ ಅವರಿಗೆ. ಸೊ ಬೇರೆ ಯಾವುದು ಆಪ್ರೇಷನಲ್ ಚಾಲೆಂಜಸ್ ಅವ್ರಿಗೆ ಇರಲಿಲ್ಲ ಇಲ್ಲಿವರೆಗೆ. ಓಕೆ ಸರ್, ಇನ್ನೊಂದು ಸರ್, ತಂಬುಳಿ ಮನೆ ಹ್ಯಾಸ್ ಐಡೆಂಟಿಫೈಡ್ ಇಟ್ ಸೆಲ್ಫ್ ಆಸ್ ಅ ಕ್ಲೀನ್ ಬ್ರ್ಯಾಂಡ್. ಅಂದರೆ ಕ್ಲೀನ್ ಬ್ರ್ಯಾಂಡ್ ಅಂದರೆ ಏನು ಸರ್? ಅದರದ್ದು ಕಲ್ಪನೆ ಎಲ್ಲಿಂದ ಶುರುವಾಯಿತು ನಿಮಗೆ? ಅದೇ ಅವಾಗಲೇ ಹೇಳ್ದಂಗೆ ನಾವು ಫುಡ್ ಸೆನ್ಸಿಬಲ್ ಆಗಿದ್ವಿ. ಅಂದರೆ ನನಗೂ ಅಷ್ಟೇ, ನನ್ನ ಪಾರ್ಟ್ನರು ತುಂಬ ಇನ್ನೂ ಸೆನ್ಸಿಬಲ್. ಹ್ಮ್. ಸೊ ಕಲ್ಲು ಕೊಟ್ಟರು ಅರಗಿಸ್ಕೊಳ್ಳೋ ಅಂಥ ಏಜಲ್ಲಿ ಆ್ಯಕ್ಚುಲಿ ನಮಗೆ ಸ್ಟಮಕ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತಂದರೆ, ಫುಡ್ಡು ಅಷ್ಟು ಆ ಲೆವೆಲಲ್ಲಿ ಅಡಲ್ಟ್ರೇಷನ್ ಇರುತ್ತೆ ಔಟ್ಸೈಡ್ ತಿಂದರೆ ಇದರಲ್ಲಿ ಕಾನ್ಸೆಪ್ಟಲ್ಲಿ. ನಾವು ಒಳ್ಳೆಯದನ್ನು ಕೊಡಬೇಕು ಅಂತ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ನಾವು ಬಳಸೋ ಇದರನ್ನೆಲ್ಲ, ಫುಡ್ಡಿಗೆ ಏನೇನು ಬಳಸ್ತೀವಿ ಇಂಗ್ರೀಡಿಯೆಂಟ್ಸ್ನೆಲ್ಲವ ನಾವು ಗಾಣದೆಣ್ಣೆ ಬಳಸ್ತೀವಿ, ಸೋಡಾ ಬಳಸಲ್ಲ, ಕಲರ್ ಬಳಸಲ್ಲ, ಟೇಸ್ಟಿಂಗ್ ಪೌಡರ್ ಬಳಸಲ್ಲ, ಸಮುದ್ರ ಉಪ್ಪು ಬಳಸ್ತೀವಿ, ಆಮೇಲೆ ಗ್ರೀನ್ ಚಿಲ್ಲಿ ಬಳಸಲ್ಲ. ಸೊ ಬಳಸದೇ ಇರೋ ಅಂಥದ್ದು ತುಂಬ ಕಡಿಮೆ, ಅಂದರೆ ಜಾಸ್ತಿನೇ ಇದೆ. ಅಂದರೆ Okay. ಯಾವ್ಯಾವುದು ಹಾರ್ಮ್ ಆಗುತ್ತೋ ಆರೋಗ್ಯಕ್ಕೆ ಅದು ಯಾವುದನ್ನು ಬಳಸಲ್ಲ ನಾವು. ಅದ್ರ ಜೊತೆಗೆ ಎಲ್ಲ ಸ್ಪೈಸ್ ಇದಕ್ಕೂ ಮೇಜರು ಬರ್ಡೈ ಚಿಲ್ಲಿ ಯೂಸ್ ಮಾಡ್ತೀವಿ. ಅಸಿಡಿಟಿ ಇದ್ರೂ ಹೋಗುತ್ತೆ, ಎಸಿಡಿಟಿನೂ ಆಗಲ್ಲ ಅದರಿಂದ. ಸ್ಪೈಸು ನಿಮಗೆ ನಾಲ್ಗೆಗೆ ಏನು ಟೇಸ್ಟ್ ಬಡ್ಡಿಗೆ ಏನು ಬೇಕೋ ಅದನ್ನು ಕೊಡುತ್ತೆ. ಸೊ ಇದು ಮೇಜರ್ ನಮ್ಮಿದು. ಅದ್ರ ಜೊತೆಗೆ ನಾವು ಪ್ರೋಸೆಸ್ಸಿಂಗಲ್ಲಿ ಆ್ಯಕ್ಚುಲಿ 3-4 ಸಲ ವಾಶ್ ಮಾಡೋದಾಗಲಿ, ನಮ್ಮ ಸೊಪ್ಪುಗಳನ್ನು, ರೂಟ್ಗಳನ್ನು, ಈ ಥರದ್ದೆಲ್ಲ ಡಿಫ್ರೆಂಟ್ ಉಪ್ಪು ನೀರಲ್ಲಿ ಮಾಡ್ತೀವಿ, ಆಮೇಲೆ ಅರಿಶಿನ ಹಾಕಿ ಮಾಡ್ತೀವಿ. ಸೊ RO ವಾಟರ್ ಯೂಸ್ ಮಾಡ್ತೀವಿ. ಈ ಥರದ್ದೆಲ್ಲ ಕ್ಲೀನ್, ಅಂದರೆ ನಾವು ನಮ್ಮ ಅಡುಗೆ ಮನೆನ ನೀವು ಯಾವತ್ತಾದ್ರೂ ವಿಸಿಟ್ ಮಾಡ್ಬೋದು. ಸೊ ಹೋಟೆಲ್ ಥರ ಇರಲ್ಲ. ಸೊ ನಾವು ಏನು ಅಂತಂದರೆ, ತಂಬಳಿ ಮನೆ, ನಮ್ಮ ಹೋಟೆಲ್ ಹೆಸರಲ್ಲೇ ಇದೆ ತಂಬಳಿ ಮನೆ ಅಂತ. ಹೋಟೆಲ್ನ ಯಾಕೆ ಮನೆ ಮಾಡಬಾರ್ದು ಅಂತ ನಾವು ಎಸ್ಪೆಷಲಿ ಮನೆ ಫುಡ್ಡನ್ನು ಕೊಡ್ತಾ ಇದ್ದೀವಿ, ಕೊಡಲೇಬೇಕು. ಎಲ್ಲರೂ ಮಾಡಬೇಕಿತ್ತು, ಆ ಸ್ಟಾರ್ಟ್ ನಮ್ಮಿಂದ ಆಗಲಿ ಅನ್ನೋ ಇದರಿಂದ ನಾವು ಈ ಇನಿಷಿಯೇಟಿವ್ ತಗೊಂಡಿರೋದು. ಇಲ್ಲಿವರೆಗೆ ಈವನ್ ಒಂದು ಸಿಂಗಲ್ ಕೇಸು ಆಗಿರಲಿಲ್ಲ. ಇಲ್ಲಿ ತಂಬಳಿ ಮನೆಯಲ್ಲಿ ಊಟ ಮಾಡಿದೆ, ನಂಗೆ ಸ್ಟಮಕ್ ಅಪ್ಸೆಟ್ ಆಯಿತು, ಹಂಗಾಯಿತು ಹಿಂಗಾಯಿತು, ಈ ಥರದ್ದು ಯಾವುದೂ ಇಲ್ಲ. ನಮ್ಮ ಎಂಪ್ಲಾಯೀಸಿಗಾದರೂ ಅಷ್ಟೇ, ಎಲ್ಲರೂ ಅದನ್ನೇ ಊಟ ಮಾಡ್ತೀವಿ. ನಾನು, ನನ್ನ ಮಗಳು, ನನ್ನ ಪಾರ್ಟ್ನರ್ ಮಗಳು, ಆಮೇಲೆ ನಮ್ಮ ಎಂಪ್ಲಾಯೀಸು, ಕಸ್ಟಮರು, ಯಾರಿಗೂ ಸಪ್ರೇಟ್ ಅಂತಿಲ್ಲ. ಆ್ಯಕ್ಚುಲಿ ನಮ್ಮ ಸ್ಟಾಫ್ ರೈಸು ಅಥವಾ ಇದು ಅಂತ ಸಪ್ರೇಟ್ ಏನು ಸೆಕೆಂಡ್ ಗ್ರೇಡ್ ಕೊಟ್ಟು ಈ ಥರದ್ದು ಮಾಡಲ್ಲ. ನಾವು ಏನು ತಿಂತೀವಿ, ಕಸ್ಟಮರ್ ಏನು ತಿಂತಾರೆ, ಸ್ಟಾಫು ಅದೇ ಕೊಡ್ತೀವಿ, ಅಥವಾ ಅದನ್ನೇ ಊಟ ಮಾಡ್ತಾರೆ. ಅಮೇಝಿಂಗ್. ಸೊ ಇದರಿಂದನೇ, ಅಂದರೆ ನಮ್ಮ ಹೋಟೆಲ್ಗೆ ಯಾಕೆ ಬರಬೇಕು ಅನ್ನೋದಕ್ಕೆ ಇದು ಜಸ್ಟಿಫಿಕೇಶನ್.
ನಿಮ್ಮ ಪರ್ಸನಲ್ ಗ್ರೋತ್ ಬಗ್ಗೆ ಮಾತಾಡೋಣ ಸರ್. ಅಂದರೆ ನನಗೆ ನಿಮ್ಮ ಪ್ರೊಫೈಲಲ್ಲಿ ತುಂಬ ಇನ್ಸ್ಪಿರೇಷನಲ್ ಆಗಿ ಕಾಣೋವಂಥದ್ದು, ಓದಿಗೂ ಬುದ್ಧಿವಂತಿಕೆಗೂ ಸಂಬಂಧ ಇಲ್ಲ ಅನ್ನೋವಂಥದ್ದು ಪ್ರಬಲವಾಗಿ ಕಾಣುವಂಥ ಒಂದು ಇದಕ್ಕೆ. ಅಂದರೆ ಏನಾಗುತ್ತೆ, ಜನಗಳಿಗೆ ಡಿಗ್ರಿ ಇದೆ ಅಂದಾಕ್ಷಣ ಒಂದು ಬುದ್ಧಿವಂತ, ಇಂಗ್ಲಿಷ್ ಬರುತ್ತೆ ಅಂದಾಕ್ಷಣ ಬುದ್ಧಿವಂತ, ಖಂಡಿತ ಇದೆಲ್ಲದಕ್ಕೂ ತದ್ವಿರುದ್ಧ ಇದ್ದೀರಾ ನೀವು. ಸರ್. ಅಂದರೆ ಇದೇನು ಕಾಮನ್ ಪರ್ಸೆಪ್ಷನ್ ಇದೆ. ಈ ಅಪ್ಸ್ಕಿಲ್ಲಿಂಗ್ ಹೇಗಾಯ್ತು ಸರ್ ನಿಮಗೆ? ಅಂದರೆ ಒಂದು, ನೀವು ಚಿಕ್ಕ ವಯಸ್ಸಲ್ಲೇ ಬಿಸ್ನೆಸ್ ಒಡನಾಟ ಶುರು ಮಾಡ್ಕೊಂಡಿದ್ರ ಖಂಡಿತ. ಒಂದು. ಎರಡನೇದು, ನೀವು ನಿಂತಿಲ್ಲ, ಅಂದರೆ ನೀವು ಅಪ್ಗ್ರೇಡ್ ಹಾಕೊಂಡು ಹೋಗಿದ್ದೀರ. ಖಂಡಿತ ಅಂದರೆ ನೀವು ಅಡಿಕೆ ಮಾಡಿದ್ರಿ, ಅದಾದ್ಮೇಲಿಂದ ಆರ್ಕನೆಟ್ ಮಾಡಿದ್ರಿ, ಆಮೇಲಿಂದ ಇನ್ನೊಂದು ಮಾಡಿದ್ರಿ, ಮತ್ತೊಂದು ಮಾಡಿದ್ರಿ. ಇವಾಗ ಯು ಆರ್ ಅ ಕೋ-ಫೌಂಡರ್ ಆಫ್ ಅ ಗ್ರೋಯಿಂಗ್ QSR. Yes. ಓಕೆ, ಈ ಅಪ್ಸ್ಕಿಲ್ಲಿಂಗ್ ನಿಮ್ಮ ಪರ್ಸನಲ್ ಗ್ರೋತ್ಗೆ ನೀವು ಹೆಂಗೆ ಒಕ್ಕೊಂಡ್ರೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬಂತು ಅನ್ನೋದು ನನ್ನ ಪ್ರಶ್ನೆ. ಯಾಕೆಂದರೆ ಇದೊಂಥರ ದಾರಿದೀಪ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಇದಕ್ಕೆ. ಖಂಡಿತ ಯಾಕಂದರೆ ಹಳ್ಳಿಯಲ್ಲಿದ್ದಂಥವ್ರು, ಭಾಷೆ ಬೆಂಗಳೂರು ಅಥವಾ ಈ ಥರ ದೊಡ್ಡ ದೊಡ್ಡ ನಗರದಲ್ಲಿ ಇಲ್ದಿರೋಂಥವ್ರು ನಗರ ಯಾಕಂದರೆ ನಗರಕ್ಕೆ ಬರ್ತಿದ್ದಂಗೆ ಏನಾಗುತ್ತೆ ಅಂತಂದರೆ ಒಂಥರ ಓವರ್ವೆಲ್ಮಿಂಗ್ ಆಗೋಗುತ್ತೆ. ಇಲ್ಲಿ ಮಾತಾಡೋವಂಥ ರೀತಿ, ಹಾಕೊಳ್ಳೋವಂಥ ಬಟ್ಟೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಅದನ್ನೆಲ್ಲ ಹೊಡೆದು ಮೀರಿ ನೀವೀಗ ನಿಂತಿದ್ದೀರಾ. ಇದು ತುಂಬ ನನಗೆ ಪ್ರೇರಣಾತ್ಮಕ, ವೆರಿ ಇನ್ಸ್ಪಿರೇಷನಲ್. ನಿಮ್ಮ ಪರ್ಸನಲ್ ಗ್ರೋತ್ ಹೇಳಿ ಸರ್, ಹೇಗೆ ಅಪ್ರೋಚ್ ಮಾಡ್ತೀರಾ ನೀವು? ಇದು ಹೇಳೋದು ಕಷ್ಟ. ಆ್ಯಕ್ಚುಲಿ ಬೈ ಡಿಫಾಲ್ಟ್ ಬಂದೋಗಿರುತ್ತೆ. ಸೊ ಹೆಂಗೆ ಅಂತಂದರೆ, ಆ್ಯಕ್ಚುಲಿ ನಂದು ನೀವು ಹೇಳ್ದಂಗೆ ನಿಲ್ಲ ಸ್ವಭಾವ ಅಲ್ಲ, ಓಡ್ತಾ ಇರಬೇಕು, ಮಾಡಬೇಕಷ್ಟೇ. ಇಲ್ಲಿ ಆ್ಯಕ್ಚುಲಿ ಹೆಂಗೆ ಅಂತಂದರೆ, ಗೋಲ್ ಒಂದು ಸೆಟ್ ಆಗಿರುತ್ತೆ, ಅದ್ರ ಮಧ್ಯೆ ಹರ್ಡಲ್ಸ್ ತುಂಬ ಇರುತ್ತೆ, ಆಮೇಲೆ ತೊಂದರೆ ತಾಪತ್ರಯ ಎಲ್ಲ ಬರುತ್ತೆ, ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕಾಗತ್ತೆ. ಸೊ ಬ್ಯಾಕ್ಔಟ್ ಆಗೋ ಪ್ರಶ್ನೆನೇ ಇಲ್ಲ. ಆ್ಯಕ್ಚುಲಿ ಅದಕ್ಕೆ ಸರಿಯಾಗಿ ಆ್ಯಕ್ಚುಲಿ ನನ್ನ ಪಾರ್ಟ್ನರು ಅಷ್ಟೇ, ನಾವಿಬ್ಬರು ಪರ್ಸ್ನಲಿ ಮಾತಾಡ್ಕೊಳ್ಳೋದು ತುಂಬ ಕಡಿಮೆ. ನನ್ನ ಎಷ್ಟೋ ಪರ್ಸ್ನಲ್ ವಿಚಾರ ಅವನಿಗೆ ಗೊತ್ತಿಲ್ಲ, ಅವನ ಎಷ್ಟೋ ನನಗೆ ಗೊತ್ತಿಲ್ಲ. ನಾವು ಇಬ್ಬರು ಅಕ್ಕಪಕ್ಕದಲ್ಲೇ ಕ್ಯಾಬಿನಲ್ಲಿ ಅಕ್ಕಪಕ್ಕದಲ್ಲೇ ಕೂತ್ರೂ ನಾವು ಮಾತಾಡ್ತಾ ಇರೋದು ಬಿಸ್ನೆಸ್, ಪ್ರಾಡಕ್ಟ್, ಎಥಿಕ್ಸ್ ಈ ಥರ. ಸೊ ಆ ಇದರಲ್ಲಿ ನೀವು ಹೆಂಗೆ ಅಂತಂದರೆ, ಆ್ಯಕ್ಚುಲಿ ಅದರಲ್ಲಿ ಫುಲ್ಲು ಇನ್ವಾಲ್ವ್ ಆಗಿಬಿಟ್ರೆ ತನ್ನಿಂತಾನಾಗೆ ನಿಮಗೆ ಎಲ್ಲದೂ ಬರುತ್ತೆ. ಆ್ಯಕ್ಚುಲಿ ಹೆಂಗೆ ಬಿಹೇವ್ ಮಾಡಬೇಕು, ಇದು ಎಲ್ಲ ಅಬ್ಸರ್ವೇಷನ್. ಸೊ ಇನ್ನೊಂದೇನು ಅಂತಂದರೆ, ಯಾರೇ ಬಿಸ್ನೆಸ್ ಮಾಡೋದಾದರೂ ಆ್ಯಕ್ಚುಲಿ ದುಡ್ಡು ಇದ್ದರೆ ಒಂಥರ, ಇಲ್ಲದೆ ಹೋದ್ರೆ ಒಂಥರ ಇರುತ್ತೆ. ಆ್ಯಕ್ಚುಲಿ ಬ್ಯಾಕ್ ಇದ್ದರೆ ಇದೇ ಗುರು, ಇದಿಷ್ಟು ಹೋದರೆ ಏನಾರು ಒಂದು ಮಾಡೋಣ ಅಂತ. ನಮ್ಗೆ ಆ ಥರ ಇರಲಿಲ್ಲ. ಆ್ಯಕ್ಚುಲಿ ನಾವು ಬಿದ್ದರೆ ಎತ್ತೋರು ಯಾರೂ ಇರಲಿಲ್ಲ, ನಾವೇ ಎದ್ಕೋಬೇಕು. ಸೊ ಅದಕ್ಕಾಗಿ ಎಚ್ಚರದಿಂದ ಮಾಡ್ತೀವಿ. ಅಂದರೆ ಎಷ್ಟೇ ಓಡ್ತಾ ಇದ್ರೂ ನಮ್ಮ ಕೈಕಾಲನ್ನ ನಾವೇ ಗಟ್ಟಿ ಇಟ್ಕೊಂಡು ಅದಕ್ಕೆ ಪ್ರೊಟೆಕ್ಷನ್ ಮಾಡಿಕೊಂಡು ಓಡ್ತಾ ಇರ್ತೀವಿ. ಸೊ ಇದು ನಮ್ಮದು ಪ್ಲಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಮ ಹತ್ರ ನೆಗೆಟಿವ್ ಯಾವುದೂ ಇಲ್ಲ. ಸೊ ಇದು ಆಗಲ್ಲ ಅನ್ನೋ ಶಬ್ದನೇ ಇಲ್ಲ, ಆಗತ್ತೆ ಅನ್ನೋದೇ ಇರಬೇಕು. ಅಂದರೆ ಈಗ ಎಂಡ್ ರಿಸಲ್ಟ್ ಏನೇ ಇರ್ಬೋದು, 100% ನನ್ನ ಕೈಲಿಲ್ಲ ಅಥವಾ ನಮ್ಮ ಕೈಲಿಲ್ಲ. ಅದನ್ನು ನಾವು ಅಚೀವ್ ಮಾಡೋಕ್ಕೆ ಏನು ಎಫರ್ಟ್ ಹಾಕ್ತೀವೋ ಅದು ಆ್ಯಕ್ಚುಲಿ ನಮಗೆ ಗೈನ್ ಆಗ್ತಾ ಹೋಗುತ್ತೆ. ಫೇಲ್ಯೂರ್ ಆಗಿದೆ, ನಾನು ಬೇಕಾದಷ್ಟು ಬಿಸ್ನೆಸ್ಸು ಇದು ಮಾಡಿದ್ದೀನಿ, ಮೋಸ್ಟ್ಲಿ ಪಾಡ್ಕಾಸ್ಟ್ ಅದೇ ಆಗೋಗುತ್ತೆ. ನಾನು ದಶಾವತಾರ ಅಲ್ಲ, ಎಷ್ಟೋ ಅವತಾರ ಆಗೋಗಿರುತ್ತೆ. ಸೊ ಬಟ್ ಅದು ಏನು ಅಂತಂದರೆ, ಅದೆಲ್ಲ ಲರ್ನಿಂಗ್ ಆಗಿ ತಗೊಂಡಿರೋದು. ಆಮೇಲೆ ಪೇಷನ್ಸಿಂದ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ನಾನು ಮೇಜರ್ ಏನು ಅಂತಂದರೆ, ಸ್ಟಾರ್ಟು ಇಲ್ಲಿವರೆಗೂ ನಾನು ಲೇಬರ್ಸ್ ಜೊತೆಗೆ ಇರೋದಕ್ಕಾಗಿ ಲೇಬರ್ ಮೆಂಟಾಲಿಟಿ ಗೊತ್ತು. ಯಾವಾಗ ಬೆನ್ನು ತಟ್ಟಬೇಕು, ಯಾವಾಗ ಸ್ಟ್ರಾಂಗಾಗಿ ಜುಟ್ಟ ಹಿಡ್ಕೋಬೇಕು, ಯಾವಾಗ ಯಾವ ರೀತಿ ಯಾರ ಹತ್ರ ಅಪ್ರೋಚ್ ಮಾಡಬೇಕು, ಈ ಥರದ್ದೆಲ್ಲ ಗೊತ್ತಿರೋದಕ್ಕಾಗಿ ಆ್ಯಕ್ಚುಲಿ ಅವ್ರದ್ದು ಸ್ವಭಾವ ಹೆಂಗೆ ಅನ್ನೋದು, ಯಾವಾಗ ಸಿಡಿತಾರೆ ಅಥವಾ ಯಾವಾಗ ಖುಷಿಯಾಗಿರ್ತಾರೆ, ಏನು ಮಾಡಿದ್ರೆ ಜೋಶಲ್ಲಿರ್ತಾರೆ, ಖಂಡಿತ ಗೊತ್ತು. ಸೊ ಅದಕ್ಕಾಗಿ ನಡ್ಕೊಂಡು ಹೋಗ್ತಿದೆ. ಆಮೇಲೆ ಆ್ಯಕ್ಚುಲಿ ಇನ್ನೊಂದು ನೀವು ಕೇಳಿದ್ದಕ್ಕೆ ಇನ್ನೊಂದು ಮೇಜರ್ ಏನು ಅಂತಂದರೆ, ಈ ಪ್ಲ್ಯಾನ್ ಅನ್ನೋದು 5% ಇರುತ್ತೆ, ಎಕ್ಸಿಕ್ಯೂಷನ್ ಆ್ಯಕ್ಚುಲಿ 95% ಇರುತ್ತೆ. ವೆರಿ ವೆಲ್ ಸೆಟ್ ಅಲ್ವಾ? ಹೌದು. ಆ 95%ನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. 5% ಅದರಲ್ಲಿ ಏನೋ ಇದಾದರೂ ನಾವು ಸ್ಟ್ರಕ್ಚರ್ ಬಿಲ್ಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಅದರಲ್ಲಿರುತ್ತೆ. ಅದನ್ನು ಆ ಪ್ರೋಸೆಸ್ಸನ್ನು ಸೆಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಆಲ್. ಬೆಂಗಳೂರು ಅಂತಂದರೆ ಡಿಫ್ರೆಂಟ್ ಮೆಂಟಾಲಿಟಿ, ಆಮೇಲೆ ವೆಲ್ ಸೆಟಲ್ಡ್, ಆಮೇಲೆ ವೆಲ್ತ್ ಇದೆ, ಆಮೇಲೆ ದೊಡ್ಡ ಅಫಿಷಿಯಲ್ಸ್ ಇರ್ತಾರೆ. ಆಲ್ಮೋಸ್ಟ್ ಆಲ್ ಇದು ದೊಡ್ಡ ನಗರಿ.
ಇಲ್ಲಿ ಆ್ಯಕ್ಚುಲಿ ಹೊಸಬರಿಗೆ ಸಹಜವಾಗಿ ಏನಾಗುತ್ತೋ ಏನೋ ಆ ಥರದ್ದೆಲ್ಲ ಭಾಳ ಮನಸ್ಸಿಗೆ ಇದ್ದಿರುತ್ತೆ. ಅಂದರೆ ನಮ್ದು ಕ್ಲಿಕ್ ಆಗುತ್ತೋ ಅಥವಾ ನಾನು ಇಲ್ಲಿ ಶೈನ್ ಆಗ್ತೀನೋ ಇಲ್ಲೋ ಅಂತ ಇರುತ್ತೆ. ಖಂಡಿತ ಹಾಗಿಲ್ಲ. ಯಾಕೆಂತಂದರೆ ನಾನೇ ನಿದರ್ಶನ. ಆ್ಯಕ್ಚುಲಿ ನಾನು SSLC ಡ್ರಾಪ್ ಔಟ್. ಸೊ ನಾನೇ ಮಾಡ್ತೀನಿ ಅಂತಂದಮೇಲೆ ಆ್ಯಕ್ಚುಲಿ ಇವಾಗಿನ ಎಜುಕೇಷನ್ ಲೆವೆಲಲ್ಲಿ ಎಲ್ಲ ತಿಳ್ಕೊಂಡೇ ಬಂದಿರ್ತೀರ, ಎಲ್ಲ ಮಾಡ್ಕೊಂಡೇ ಬಂದಿರ್ತಾರೆ, ಎಲ್ಲ ಹೋಮ್‌ವರ್ಕ್ ಮಾಡ್ಕೊಂಡೇ ಬಂದಿರ್ತಾರೆ. ಒಂದು ಯೂನಿಕ್ ಕಾನ್ಸೆಪ್ಟ್ ತಂದು ಇಲ್ಲಿ 100% ಕ್ಲಿಕ್ ಮಾಡ್ಬೋದು. ಆಮೇಲೆ ಇವಾಗ ಏನಾಗಿದೆ ಅಂತಂದರೆ ಸ್ಟಾರ್ಟಪ್ ಕಲ್ಚರ್ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಥ್ರೂ ನೀವು ಬೆಂಗಳೂರಲ್ಲಿ ಯಾರೇ ಬಂದರೂ, ಹೊಸಬರೇ ಬಂದರೂ ನೀವು 100% ಬೆಳಿಬೋದು. ಇದು ನೀವು ಗ್ಲೋಬಲ್ ಲೆವೆಲ್ಗೂ ತಗೊಂಡೋಗ್ಬೋದು. ಆ್ಯಕ್ಚುಲಿ ಬೆಂಗಳೂರು ಅಂತಂದರೆ ನಿಮಗೆ ಏನು ಅಪಾರ್ಚುನಿಟಿ ಏನಿದೆ ಅದು ಒಂಥರ ಎಂಡ್ಲೆಸ್ ಅಂತ ಹೇಳ್ಬೋದು. ಸೊ ನಿಮ್ಮನ್ನ ಎನ್ಕರೇಜ್ ಮಾಡೋರು ಇದ್ದಾರೆ, ಜೊತೆಗೆ ನಿಮಗೆ ಡಿಸ್ಕರೇಜ್ ಮಾಡೋರು ಇದ್ದಾರೆ. ಅವ್ರ ಎದುರಿಗೆ ಖಂಡಿತ ನೀವು ಯೂನಿಕ್ನೆಸ್ ತಗೊಬಂದರೆ, ನಿಮ್ದು ಯಾವುದೋ ಒಂದು ಒಳ್ಳೆ ಪ್ರಾಡಕ್ಟ್ ಇದ್ದರೆ ಖಂಡಿತ ಕ್ಲಿಕ್ ಆಗುತ್ತೆ. ಒಳ್ಳೆ ಫ್ಯೂಚರ್ನ ಕಟ್ಕೋಬೋದು 100%. ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಬೇಕು ಅಂತ ಹೇಳ್ತಾ ಇದ್ವಲ್ಲ, ಆದರೆ HSR ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಮೈಸೂರಿಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋಣ ಅಂತ. ಸೊ ಅದೊಂದು ವರ್ಟಿಕಲ್ಲು. ಅದ್ರ ಜೊತೆಗೆ ನಾವು ತಂಬಳಿ ಅಂದರೆ ಪೆರಿಷಬಲ್, 1 ಡೇ ಶೆಲ್ಫ್ ಲೈಫ್ ಇದೆ. ಸಂಜೆ ಖಾಲಿ ಆಗದೇ ಇದ್ದರೆ ಅದನ್ನು ಡಿಸ್ಕಾರ್ಡ್ ಮಾಡೋದೆ. ಸೊ ಇದಕ್ಕೆ ಆಲ್ಟರ್ನೇಟ್ ಆಗಿ ಆ್ಯಕ್ಚುಲಿ ಎಲ್ಲರಿಗೂ ತಂಬಳಿ ಸಿಗಬೇಕು. ನಾವು ಕೆಲವೇ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ದೀವಿ, ಅಂದರೆ ಬೆಂಗಳೂರಲ್ಲಿ. ಸೊ ಅದನ್ನು ಗ್ಲೋಬಲೈಸ್ ಮಾಡಬೇಕು ಅನ್ನೋ ರೀಸನ್ಗಾಗಿ ತಂಬಳಿನ ನಾವು ನೆಕ್ಸ್ಟು ಟೆಟ್ರಾ ಪ್ಯಾಕಲ್ಲಿ ತರ್ತಾಯಿದ್ದೀವಿ. ನೈಸ್. ಟೆಟ್ರಾ ಪ್ಯಾಕಲ್ಲೂ ಅಷ್ಟೇ. ಆ್ಯಕ್ಚುಲಿ ತಂಬಳಿ ಮನೆ ಏನು ವ್ಯಾಲ್ಯೂಸ್ ಇದೆ ಅದನ್ನು ಇಟ್ಕೊಂಡೇ ಮಾಡ್ತಾಯಿದ್ದೀವಿ. ಯಾವುದು ಪ್ರಿಸರ್ವೇಟಿವ್ ಇರಲ್ಲ, ಆಮೇಲೆ ಸ್ಟೆಬಿಲೈಸರ್ ಇರಲ್ಲ. ಅದನ್ನು ಯೂಸ್ ಮಾಡದೆ, ಕೆಮಿಕಲ್ ಯೂಸ್ ಮಾಡದೆ ಮಾಡ್ತಾಯಿದ್ದೀವಿ. UHT ಅಂತ, ಅಲ್ಟ್ರಾ ಹೀಟ್ ಟ್ರೀಟ್ಮೆಂಟ್ ಅಂತ. ಸೊ ಸೇಮ್ ಎನ್ವೈರ್ಮೆಂಟಲ್ಲಿ ಪ್ಯಾಕ್ ಆಗುತ್ತೆ. ಶೆಲ್ಫ್ ಲೈಫು ನಾವು ಆಲ್ರೆಡಿ ಟೆಸ್ಟ್ ಬ್ಯಾಚ್ ಎಲ್ಲ ಪಾಸ್ ಆಗಿದೆ. ಆಲ್ಮೋಸ್ಟ್ ಆಲ್ ಒಂದು 6 to 9 ಮಂತ್ಸ್ ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ತಂಬಳಿನ ಆ ಲೆವೆಲಲ್ಲಿ ಇಟ್ಟು ಕೊಡ್ಬೋದು ಅನ್ನೋದು ಆ್ಯಕ್ಚುಲಿ ನಮಗೆ ಒಂಥರ ಎಕ್ಸೈಟ್ಮೆಂಟ್ ಆಗ್ತಿದೆ. ಸೊ ನಮ್ಮ ಪ್ರಾಡಕ್ಟು ಯಾವತ್ತು ಮಾರ್ಕೆಟಿಗೆ ಹೋಗುತ್ತೋ ಆ ಥರ ಇದೆ. ಜನಕ್ಕೆ ಒಳ್ಳೇದು ಕೊಡಬೇಕು ಅನ್ನೋದ್ರ ಜೊತೆಗೆ ಆ್ಯಕ್ಚುಲಿ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ನಮ್ಮ ಅಪ್ಕಮಿಂಗ್ ಪ್ರಾಡಕ್ಟ್ ಅದು ತುಂಬ ಹೋಪ್ ಇಟ್ಕೊಂಡಿದ್ದೀವಿ. ಸೊ ಇನ್ನು ಕೆಲವೇ ದಿನದಲ್ಲಿ ಆ್ಯಕ್ಚುಲಿ ಇಲ್ಲ ಸರ್, ವಂಡರ್ಫುಲ್ ಐಡಿಯಾ ಅದು. ಯಾಕೆಂತಂದರೆ ಒಂದು ಅವಾಗ ನಿಮಗೆ ಒಂಥರ ಗ್ಲೋಬಲ್ ಸಪ್ಲೈ ಕೇಪಬಿಲಿಟೀಸ್ ಬಂದ್ಬಿಡುತ್ತೆ. ನಿಮಗೆ ದೇಶದಾದ್ಯಂತ, ವಿಶ್ವದಾದ್ಯಂತ ನೀವು ತಂಬುಳಿನ ಪಸರಿಸ್ಬೋದು. ಕರೆಕ್ಟ್. ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಸಕ್ಸಸ್ಫುಲ್ ಆಗಲಿ. ನಮ್ಮ ಮಲೆನಾಡಿನ ಸೊಗಡು ಜಗತ್ತಿನಾದ್ಯಂತ ಬೆಳೆದಷ್ಟು ನಮಗೆ ಹೆಗ್ಗಳಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಪ್ರಶಾಂತ್ ಅವರಿದ್ದರು, ತಂಬುಳಿ ಮನೆಯ ಕೋ-ಫೌಂಡರ್. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರನ್ನ ಲಿಂಕ್ಡ್ಇನಲ್ಲಿ ಅಪ್ರೋಚ್ ಮಾಡಿ ಅವ್ರ ಹತ್ರ ಸಂಭಾಷಣೆ ಬೆಳೆಸಬೇಕು ಅಂತಂದರೆ ಇದು ಮುಕ್ತವಾಗಿ ಮಾತಾಡ್ತಾರೆ. ಬಿಸ್ನೆಸ್ ರಿಲೇಟೆಡ್ ತುಂಬ ಐಡಿಯಾ ಇದೆ ಅವ್ರಿಗೆ. ಅಂದರೆ ತಂಬುಳಿ ಮನೆ ಒನ್ ಆಫ್ ದ ಥಿಂಗ್ಸ್ ದಟ್ ಹಿ ಹಸ್ ಡನ್. ಅದ್ರ ಜೊತೆಗೆ ಸಾಕಷ್ಟು ಅವರು ಬೀ ಕೀಪರ್ ಆಗಿದ್ದರು, ಅಡಿಕೆ ಬೆಳೆ ಮಂಡಿ ಮಾಡಿದ್ರು. ಈ ಥರ ಬಹಳ ಬಿಸ್ನೆಸ್ ಬಗ್ಗೆ ಅಗಾಧವಾದಂಥ ಜ್ಞಾನ ಇಟ್ಕೊಂಡಿದ್ದಾರೆ. ಸೊ ಪ್ರಶಾಂತ್ ಅವರು ನನ್ನ ಜೊತೆ ಇದ್ದರು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ತಂಬುಳಿ ಮನೆ ಲೊಕೇಶನ್ಸ್ಗಳನ್ನ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ತಂಬುಳಿ ಮನೆಯನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅವರ ಕಂಟೆಂಟ್ಗಳು ಇತ್ತೀಚೆಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ತಂಬುಳಿನ ಎಕ್ಸ್ಪೀರಿಯನ್ಸ್ ಮಾಡಿ, ಮಲೆನಾಡಿನ ಸೊಗಡನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ವಿತ್ ದಟ್ ನೋಟ್, ವಿ ಎಂಡ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸೊ ಮಚ್. ಬಾಯ್.